ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಒಂದು ಮುಂಜಾನೆ ವೇಳೆ ತಮ್ಮೆಲ್ಲರನ್ನ ಬರಮಾಡಿಕೊಳ್ಳುವಂಥವರಾಗಿ ದೇವರು ಕೊಟ್ಟಂಥ ಈ ಒಂದು ಅದ್ಭುತವಾದಂಥ ಸಮಯಕ್ಕೆ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳಲ್ಪಟ್ಟವರಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂಥ ಮಹಾಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆ ಸ್ವಾಮಿ ನಿನ್ನ ಪಾದಸನದಲ್ಲಿ ಬರುವಂತೆ ಸ್ವಾಮಿ ನಿನ್ನ ವಾಕ್ಯಗಳ ಧ್ಯಾನವನ್ನು ಸ್ವಾಮಿ ನಿನ್ನ ಆತ್ಮನ ಮೂಲಕವಾಗಿ ದೇವ ನಮ್ಮ ಜೀವಿತಗಳಲ್ಲಿ ಈ ಒಂದು ಮುಂಜಾನೆ ವೇಳೆ ಸ್ವಾಮಿ ನಮ್ಮೊಡನೆ ಕೇಳಿಸಿಕೊಳ್ತಕ್ಕಂಥ ಪ್ರತಿಯೊಬ್ಬರೊಡನೆ ಸ್ವಾಮಿ ನೀನು ತಿಳಿಸಲು ಇಚ್ಛಿಸುವಂಥ ವಿಷಯಗಳನ್ನು ಸ್ವಾಮಿ ನಿನ್ನ ವಾಕ್ಯಗಳ ಮೂಲಕವಾಗಿ ನೀನು ತಿಳಿಯಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ತಂದೆ ಆ ದೇವರೇ, ನನ್ನನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನನ್ನ ಬಾಯ ಮಾತು, ನನ್ನ ಹೃದಯದ ಧ್ಯಾನವನ್ನು ನಿಮಗೆ ಸಮರ್ಪಿಸುತ್ತಾ ತಂದೆ ಸ್ವಾಮಿ ನೀನು ಮಾತ್ರ ಮಹಿಮೆಯನ್ನು ಘನತೆಯನ್ನು ಹೊಂದು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡೂರಾಗಿದ್ದೇವೆ ನಮ್ಮ ಜೀವವುಳ್ಳ ತಂದೆ ಆ ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಪ್ರೀತಿಯಿಂದ ವಂದಿಸುವಂಥವರಾಗಿ ಈ ಒಂದು ದಿವಸದಲ್ಲಿ ವಿಮೋಚನ ಕಾಂಡ 14ನೇ ಅಧ್ಯಾಯದ 19 ಮತ್ತು 20ನೆಯ ವಚನವನ್ನು ನಾವು ಧ್ಯಾನಿಸಿಕೊಳ್ಳೋಣ. ವಿಮೋಚನ ಕಾಂಡ 14ನೇ ಅಧ್ಯಾಯ 19ನೆಯ ವಚನ ಮತ್ತು 20ನೆಯ ವಚನ. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಆ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳ್ಯಕ್ಕೂ ಇಸ್ರಾಯೇಲರ ಪಾಳ್ಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು. ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ ಎಂಬುದಾಗಿ. ಸೊ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಒಂದು ದಿವಸದಲ್ಲಿ ಈ ಒಂದು ವಾಕ್ಯದ ಭಾಗವನ್ನು ನಾವು ಗಮನಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಷಯ ಏನಪ್ಪ ಅಂತ ಅಂದರೆ, ಅನೇಕ ಸಾರಿ ನಾವು ಕೇಳಲ್ಪಟ್ಟಿರ್ತೇವೆ. ಅನೇಕ ರೀತಿಯಾಗಿ ಇಸ್ರಾಯೇಲರ ಒಂದು ಯಾವ ರೀತಿಯಾಗಿ ದೇವರು ಇಸ್ರಾಯೇಲರನ್ನು ಐಗುಪ್ತದಿಂದ ವಾಗ್ದಾನ ಮಾಡಲ್ಪಟ್ಟಂಥ ಭೂಮಿಯಾದಂಥ ಕಾನಾನಿಗೆ ದೇವರು ಅವರನ್ನು ಕರೆದುಕೊಂಡು ಬರಲ್ಪಟ್ಟರು ಎಂಬತಕ್ಕಂಥದ್ದು, ಯಾವ ರೀತಿಯಾದಂಥ ಒಂದು ಘಟನೆಗಳು ಮತ್ತು ಹೇಗೆಲ್ಲ ದೇವರು ತನ್ನ ಅದ್ಭುತಗಳನ್ನು ಮಾಡೋದ್ರ ಮೂಲಕವಾಗಿ ಫರೋಹನನ ಒಂದು ಹೃದಯ ಕಠಿಣವಾಗಿದ್ದರೂ ಸಹ ಅಲ್ಲಿ ನೋಡ್ತೇವೆ ಸರಿಸುಮಾರು 430 ವರ್ಷಗಳ ಅಲ್ಲಿ ಏನಪ್ಪ ಅಂತ ಅಂದರೆ ಜೀತದಾಳುಗಳಾಗಿ ದಾಸತನದಲ್ಲಿದ್ದಂಥ ಅವರನ್ನು ಬಿಡುಗಡೆ ಮಾಡಿ ನಡೆಸಲ್ಪಟ್ಟು ವಾಗ್ದಾನ ಮಾಡಿದಂಥ ಭೂಮಿಗೆ ತೆಗೆದುಕೊಂಡು ಬರುವಂಥ ಸಮಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಘಟನೆಗಳು ಅಲ್ಲಿ ನಡೆಯಲ್ಪಟ್ಟಿದೆ. ಅನೇಕ ರೀತಿಯಾಗಿ ದೇವರಲ್ಲಿ ಅದ್ಭುತಗಳನ್ನು ಮಾಡಲ್ಪಟ್ಟಿದ್ದಾರೆ. ಅನೇಕ ವಿಷಯಗಳು ನಡೆಯಲ್ಪಟ್ಟಿದೆ. ದೇವರು ಅದ್ಭುತವಾಗಿ ಅವರನ್ನು ಅಲ್ಲಿಂದ ಕರೆದುಕೊಂಡು ಬರಲ್ಪಟ್ಟಿದ್ದಾರೆ. ಆದರೆ ಇಲ್ಲಿ ನೋಡ್ತೀವಿ, ಈ ಒಂದು ಭಾಗದಲ್ಲಿ ಗಮನಿಸುವಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟಕ್ಕೆ ಬರಲ್ಪಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ, ಇಸ್ರಾಯೇಲರು ಫರೋಹನನ ಕಪಿಮುಷ್ಟಿಯಿಂದ, ಒಂದು ಆಡಳಿತದಿಂದ ಅಥವಾ ಆ ಒಂದು ಆತನ ಆಳ್ವಿಕೆಯಿಂದ ದೇವರವ್ರನ್ನ ಬಿಡುಗಡೆ ಮಾಡಿ ವಾಗ್ದಾನದ ಭೂಮಿಯಾದಂಥ ಕಾನಾನಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪುನಃ ಏನಾಗ್ತಾ ಇದೆ ಅಂತಂದರೆ, ಇವರನ್ನು ಮತ್ತೆ ಏನಾದರೂ ಮಾಡಿ ಏನು ಮಾಡಬೇಕು, ಇವರನ್ನು ಪುನಃ ಜೀತದಾಳುಗಳಾಗಿ ಮಾಡಬೇಕು ಎಂಬತಕ್ಕಂಥ ಒಂದು ಆಲೋಚನೆಯಿಂದಾಗಿ ದೇವ್ರೇನು ಮಾಡ್ತಾ ಇದ್ದಾನೆ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಪುನಃ ಫರೋಹ ಏನು ಮಾಡ್ತಾ ಇದ್ದಾನೆ, ಅವರನ್ನೇನಾದರೂ ಮಾಡಿ ಮತ್ತೆ ಜೀತದಾಳುಗಳಾಗಿ ಮಾಡಬೇಕು ಎಂಬುದಾಗಿ ವಚನದ ಭಾಗದಲ್ಲಿ ನೋಡ್ತೇವೆ. 14ನೇ ದಿನ 5ನೇ ವಚನದಲ್ಲಿ ನಾವು ಗಮನಿಸುವಾಗ, ಇಸ್ರಾಯೇಲರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸು, ಅವರ ಪರಿವಾರದವರ ಮನಸ್ಸು ಬೇರೆ ಆಯಿತು. ಅವರು ಇದೇನು ನಾವು ಮಾಡಿದ್ದು, ನಮಗೆ ದಾಸರಾಗಿದ್ದ ಇಸ್ರಾಯೇಲರನ್ನು ಯಾತಕ್ಕೆ ಹೋಗಗೊಡಿಸಿದೆವು ಅಂದುಕೊಂಡರು.
ಅಲ್ಲಿ ನೋಡ್ತಾ ಇದ್ದೇವೆ, ಬಿಟ್ಟಿ ಕೆಲಸಗಳನ್ನು ಮಾಡ್ತಾ ಇದ್ದಂಥ ಇಸ್ರಾಯೇಲರನ್ನ ನಾವು ಯಾಕೆ ಹೋಗೋದಕ್ಕೆ ಬಿಟ್ಟಿದ್ದೇವೆ ಎಂಬುದಾಗಿ ಅಂದುಕೊಂಡು ಪುನಃ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ವಚನದ ಮುಂದಿನ ಒಂದು ವಚನ ಭಾಗದಲ್ಲಿ ಗಮನಿಸುವಾಗ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲ ರಥಗಳನ್ನು ತೆಗೆದುಕೊಂಡು ಏನಾದರೂ ಮಾಡಿ ಮತ್ತೆ ಅವ್ರನ್ನ ಪುನಃ ಹಿಂತಿರುಗಿ ಕರ್ಕೊಂಡು ಬರಬೇಕು, ಅವರನ್ನು ಬಿಟ್ಟಿ ಕೆಲಸಕ್ಕೆ ತೆಗೆದುಕೊಳ್ಬೇಕು, ಬಿಟ್ಟಿ ಕೆಲಸವನ್ನು ಮಾಡಬೇಕು ಎಂಬುದಾಗಿ. ಸೊ ಇಲ್ಲಿ ಯಾವ ರೀತಿಯಾಗಿ ಆಗಿದೆ ಅಂತಂದರೆ, ಇಸ್ರಾಯೇಲರಿಗೆ ಮುಂದೆ ನೋಡಿದರೆ ಅವರಿಗೆ ಕೆಂಪು ಸಮುದ್ರ ಇದೆ, ಅಕ್ಕಪಕ್ಕದಲ್ಲಿ ನೋಡಿದರೆ ಬೇರೆ ಯಾವುದೇ ಮಾರ್ಗ ಇಲ್ಲ, ಹಿಂಭಾಗದಲ್ಲಿ ವೈರಿಯಾಗಿರ್ತಕ್ಕಂಥ ಫರೋಹನ ಸೈನ್ಯ ಅವರನ್ನು ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇದೆ. ಈ ರೀತಿಯಾಗಿ ಬರ್ತಾ ಇದ್ದಂಥ ಸಮಯದಲ್ಲಿ ದೇವರು ಸ್ವತಃ ಅವರ ರಕ್ಷಣೆಗಾಗಿ ಅವರ ಹಿಂದೆ ಬಂದು ಅವರನ್ನು ನಡೆಸಲ್ಪಟ್ಟನು ಎಂಬುದಾಗಿ ಇಲ್ಲಿ ವಚನದಲ್ಲಿ ಗಮನಿಸುವಾಗ, ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದಂಥ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು ಎಂಬುದಾಗಿ. ಸೊ ಈ ಒಂದು ದಿವಸದಲ್ಲಿ ನೋಡ್ತೇವೆ, ಇಸ್ರಾಯೇಲರನ್ನು ರಕ್ಷಿಸೋದಕ್ಕಾಗಿ ಮುಂದೆ ನಿಂತು ಅವರಿಗೆ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನಡೆಸ್ತಾ ಇದ್ರು. ಅದೇ ದೇವರು, ಅದೇ ದೇವದೂತನ ಏನು ಮಾಡ್ತಾ ಇದ್ದಾನೆ, ಹಿಮ್ಮುಖವಾಗಿ ಬಂದು ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಅವರನ್ನು ಕಾಪಾಡ್ತಾ ಇದ್ದಾನೆ. ಸೊ ಇವತ್ತಿನ ದಿವಸದಲ್ಲಿ ನಮ್ಮ ಒಂದು ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ, ಆರ್ಥಿಕವಾದಂಥ ಸಮಸ್ಯೆಗಳಿರಬಹುದು, ಅನೇಕ ಅನಾರೋಗ್ಯದ ಸಮಸ್ಯೆಗಳಿರಬಹುದು, ಏನಪ್ಪ ಅಂತಂದರೆ ಭವಿಷ್ಯತ್ತಿನ ಕುರಿತಾಗಿರ್ತಕ್ಕಂಥ ಒಂದು ಭಯ ನಮ್ಮನ್ನು ಆವರಿಸಿಕೊಂಡಿರ್ತಬಹುದು, ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಾಗಿರಬಹುದು. ಅಲ್ಲಿ ನೋಡ್ತೇವೆ, ಸೇವೆಯಲ್ಲಿರ್ತಕ್ಕಂಥ ಅನೇಕ ಒಂದು ಭಾರಗಳು ನಮ್ಮನ್ನು ಆವರಿಸಿಕೊಂಡಿರಬಹುದು. ಒಂದು ರೀತಿಯಾಗಿ ಕುಟುಂಬದಲ್ಲಾಗಿರ್ಬೋದು, ಅಥವಾ ಸೇವೆಯಲ್ಲಾಗಿರ್ಬೋದು, ಅಥವಾ ಮಾಡುವಂಥ ಕೆಲಸದಲ್ಲಿ ನಿರಾಸೆಯನ್ನು ಹೊಂದಿರತಕ್ಕಂಥ ಒಂದು ಮನಸ್ಥಿತಿಯಾಗಿರಬಹುದು, ಅಥವಾ ಅನೇಕ ರೀತಿಯಾಗಿ ಸೈತಾನ ನಮ್ಮನ್ನು ಏನಪ್ಪ ಅಂತ ಅಂದರೆ ಆತನ ನಮ್ಮನ್ನು ಏನಾದರೂ ಮಾಡಿ ಸಮಸ್ಯೆಗೆ ಒಳಪಡಿಸಬೇಕು ಎಂಬುದಾಗಿ ಅಂದ್ಕೊಳ್ತಾ ಇರ್ಬೋದು. ಆದರೆ ಇಂಥ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತೀವಿ, ದೇವರೇ ಏನಪ್ಪ ಮಾಡೋದು ನಾವು ಎಂಬುದಾಗಿ ಅಂದ್ಕೊಳ್ತೀವಿ. ಆದರೆ ದೇವರು ಇವತ್ತಿಗೆ ನಮ್ಮ ಜೀವಿತಗಳಲ್ಲಿ ಅಥವಾ ನಮ್ಮೊಡನೆ ಮಾತನಾಡ್ತಕ್ಕಂಥ ಒಂದು ಆಲೋಚನೆ ಏನಪ್ಪ ಅಂತಂದರೆ, ನಿನಗೊಂದು ವೇಳೆ ಮಾರ್ಗಗಳು ಗೊತ್ತಿಲ್ಲ ಎಂಬುದಾಗಿ ಅಂದ್ಕೊಂಡಿದ್ರು ಕೂಡ, ಅಥವಾ ನಿನ್ನ ಮಾರ್ಗಗಳು ಮುಚ್ಚಿ ಹೋಗಿದ್ರೂ ಸಹ ದೇವರು ನಿನಗಾಗಿ ಆತನು ಕೆಲಸವನ್ನು ಮಾಡುವಂಥವನಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದಂಥ ದೇವದೂತ ಹಿಂದೆ ಬಂದು ಅವರ ಹಿಂದಕ್ಕೆ ಬಂದು ಅವರನ್ನು ನಡೆಸಲ್ಪಟ್ಟನು ಎಂಬುದಾಗಿ. ಸೊ ದೇವರು ಪರಿಸ್ಥಿತಿಗಳನ್ನೇ ಬದಲಾಯಿಸುವಂಥವನಾಗಿದ್ದಾನೆ. ಆ 20ನೇ ವಚನದ 2ನೇ ಭಾಗದಲ್ಲಿ ಗಮನಿಸುವಾಗ, ಕತ್ತಲು ಉಂಟಾಗಿದೆ, ರಾತ್ರಿಯನ್ನು ಬೆಳಕು ಮಾಡಿತು ಎಂಬುದಾಗಿ. ದೇವರು ಏನನ್ನು ಬೇಕಾದರೂ ಕೂಡ ಆತನು ಬದಲಾಯಿಸ ಶಕ್ತನಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ನಾವು ಅನ್ಕೊಳ್ತೀವಿ ದೇವರು ನಮ್ಮ ಒಂದು ಸಮಸ್ಯೆಗಳನ್ನು ಅಥವಾ ನಮ್ಮ ಜೀವಿತದಲ್ಲಿ ಬಂದಿರತಕ್ಕಂಥ ಕಷ್ಟ ಅಥವಾ ನನಗೆ ಎದುರಾಗಿರ್ತಕ್ಕಂಥ ಕಷ್ಟವನ್ನು ದೇವರು ನೋಡ್ತಾ ಇಲ್ಲ ಎಂಬುದಾಗಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ದೇವರು ಈಗಾಗಲೇ ನಮ್ಮ ಕಷ್ಟಗಳನ್ನು ನೋಡಿ ಆತನು ನಮ್ಮ ಹಿಂದೆ ನಿಂತು ನಮಗೆ ಆತನು ಸಂರಕ್ಷಣೆಯನ್ನು ಮಾಡುವಂಥವನಾಗಿದ್ದಾನೆ. ಇಲ್ಲಿ ಗೊತ್ತಿದೆ, ಇಸ್ರಾಯೇಲರಿಗೆ ಫರೋಹನ ಸೈನ್ಯ ಅವರನ್ನ ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇದೆ. ಅವರಲ್ಲಿದ್ದಂಥ ಒಂದು ಭಯ ಜಾಸ್ತಿ ಆಗ್ತಾ ಇದೆ. ಅಯ್ಯೋ, ನಾವು ಅಲ್ಲೇ ಇದ್ರೆ ಸಾಕಾಗ್ತಾ ಇತ್ತು, ಯಾವ ಕಾರಣಕ್ಕೋಸ್ಕರ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೆ ಎಂಬುದಾಗಿ ಅಲ್ಲಿ ಇಸ್ರಾಯೇಲರು ಏನಪ್ಪ ಅಂತಂದ್ರೆ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 11ನೇ ವಚನದಲ್ಲಿ ಗಮನಿಸುವುದಾದ್ರೆ, ಆ ಐಗುಪ್ತದಲ್ಲಿ ಸಮಾಧಿಗಳು ಇಲ್ವಾ, ನೀನು ನಮ್ಮನ್ನು ಇಲ್ಲಿ ಕೊಂದು ಹಾಕಬೇಕು ಅಥವಾ ನಾವಿಲ್ಲಿ ಸತ್ತು ಹೋಗ್ಬೇಕು ಎಂಬುದಾಗಿ ನಮ್ಮನ್ನು ಕರೆದುಕೊಂಡು ಬರಲ್ಪಟ್ಟಿದೆ ಎಂಬುದಾಗಿ ಭಯದಿಂದ ಮಾತನಾಡ್ತಾ ಇದ್ದಾರೆ. ಅವರಿಗೆ ರಕ್ಷಣೆ ಬೇಕಾಗಿದೆ. ಇಲ್ಲಿ ನೋಡ್ತೇವೆ, ಆ ರೀತಿಯಾದಂತಹ ಸಂದರ್ಭದಲ್ಲಿ ದೇವರು ನಮಗೆ ಆತನು ರಕ್ಷಕನಾಗಿ ನಡೆಸುವಂಥವನು ಆಗಿದ್ದಾನೆ. ಸೊ ಇಲ್ಲಿ ನೋಡ್ತೇವೆ, ನೀವಂತೂ ಸುಮ್ಮನೆ ನಿಂತ್ಕೊಂಡು ನೋಡ್ರಿ, ನೀವು ಅಂಜಬೇಡ್ರಿ. ಯೆಹೋವನು ನಿಮಗೋಸ್ಕರ ನಡೆಸುವಂತಹ ರಕ್ಷಣೆಯ ಕಾರ್ಯವನ್ನು ನೀವು
ನೋಡ್ರಿ ಎಂಬುದಾಗಿ. ಇವತ್ತಿಗೆ ನಾವು ಕಾಣ್ತಕ್ಕಂಥ ಐಗುಪ್ತರ ನಿನ್ನ ಮುಂದೆ ಕಾಣೋದಿಲ್ಲ ಎಂಬುದಾಗಿ ಭಕ್ತನಾಗಿರ್ತಕ್ಕಂಥ ಮೋಶೆ, ಇಸ್ರಾಯೇಲನ್ನು ನಡೆಸಿಕೊಂಡು ಹೋಗ್ತದಂತ ಮೋಶೆ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ರಿ, ಯೆಹೋವನು ನಿಮಗೋಸ್ಕರ ಯುದ್ಧವನ್ನು ಮಾಡ್ತಾನೆ, ನೀವಂತೂ ಸುಮ್ಮನೆ ನಿಂತು ನೋಡ್ತಾ ಇರಿ ಎಂಬುದಾಗಿ. ಸೊ ಅನೇಕ ಸಂದರ್ಭ ನಾವು ಅಂದ್ಕೊಳ್ತೀವಿ, ದೇವರು ಯಾಕೆ ನಮ್ಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಲೋಚನೆಗಳನ್ನು, ಈ ರೀತಿಯಾದಂಥ ಒಂದು ವಿಷಯಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದೆ ಎಂಬುದಾಗಿ. ಸಾಮಾನ್ಯವಾಗಿ ಈ ಒಂದು ದಿವಸಗಳಲ್ಲಿ ಏನಪ್ಪ ಅಂತಂದ್ರೆ ಮಳೆಗಾಲ ಎಲ್ಲ ಇದೆ, ಮಳೆ ಬರ್ತಾ ಇರ್ತದೆ, ಮಳೆಗಾಲ ಇರ್ತದೆ. ತಂದೆ ತಾಯಿಗಳು ಏನಪ್ಪ ಅಂತಂದ್ರೆ ತಾಯಿ ಮಕ್ಕಳನ್ನು ಒಂದು ವೇಳೆ ಶಾಪಿಂಗ್ ಕರ್ಕೊಂಡು ಹೋಗಿರ್ಬೋದು ಅಥವಾ ಹೊರಗಡೆ ಎಲ್ಲಾದ್ರೂ ಸುತ್ತಾಡೋದಕ್ಕೆ ಕರ್ಕೊಂಡು ಹೋಗಿರಬಹುದು. ಇಲ್ಲಿ ಮಕ್ಕಳನ್ನ ತನ್ನ ತಾಯಿಯಾಗಿರ್ತಕ್ಕಂಥವ್ಳು ಏನ್ ಮಾಡ್ತಾಳೆ ಅಂತಂದ್ರೆ ರಸ್ತೆನ ದಾಟುವುದಕ್ಕಿಂತ ಮುಂಚಿತವಾಗಿ ಮಕ್ಕಳ ಕೈಯನ್ನು ಹಿಡಿದುಕೊಳ್ತಾಳೆ. ಮೊದಲು ರಸ್ತೆಯನ್ನ ದಾಟುವುದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ತನ್ನ ಮಗುವಿನ ಕೈಯನ್ನು ಹಿಡಿದುಕೊಂಡಿದೆ ಎಂಬುದಾಗಿ ಫಸ್ಟ್ ಏನ್ ಮಾಡ್ತಾಳೆ ಅಂತಂದ್ರೆ ತಾಯಿ ಅದನ್ನ ನೋಡ್ತಾಳೆ. ಸೊ ಅದೇ ರೀತಿಯಾಗಿ ದೇವರು ನಮ್ಮನ್ನ ಏನ್ ಮಾಡಲ್ಲ ಅಂತ ಅಂದ್ರೆ, ಸೊ ದೇವರು ನಮ್ಮನ್ನ ಕೈ ಬಿಡುವಂತ ಮಾತೆ ಇಲ್ಲ. ಒಂದು ವೇಳೆ ನಮ್ಮ ಕೆಲಸ ಕಳ್ಕೊಂಡಿರಬಹುದು, ಅಥವಾ ನಮ್ಮ ಒಂದು ಸಂಬಂಧ ಅದು ಹಾಳಾಗಿ ಹೋಗಿರಬಹುದು, ಅಥವಾ ನಾವು ಅಂದ್ಕೊಂಡಿರ್ತಕ್ಕಂಥ ಯೋಜನೆ, ನಾವು ಅಂದ್ಕೊಂಡಿರ್ತಕ್ಕಂಥ ಪ್ರಯಾಣ ಅದೇನಪ್ಪ ಅಂತಂದ್ರೆ ಒಂದು ರೀತಿಯಾಗಿ ನಡೆದು ಹೋಗಿರಬಹುದು. ಕೆಲವೊಂದು ಸರಿ ಏನು ಅಂದ್ಕೊಳ್ತೀವಿ ಅಂತ ಅಂದ್ರೆ ನಾವು ನಿರಾಶೆ ಹೊಂದಿರ್ತೀವಿ, ಇದು ಯಾಕೆ ಇದು ನಡೀತಾ ಇಲ್ಲ ಎಂಬುದಾಗಿ, ಇದು ಯಾಕೆ ಆಗ್ಲಿಲ್ಲ ಎಂಬುದಾಗಿ, ಇದು ಯಾಕೆ ನಡೀತಾ ಇಲ್ಲ, ಇದು ಯಾಕೆ ನನ್ನ ಜೀವಿತದಲ್ಲಿ ಆಗ್ತಾ ಇಲ್ಲ ಎಂಬುದಾಗಿ ಅಂದ್ಕೊಳ್ತೀವಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮನ್ನ ರಕ್ಷಿಸುವಂಥವನು ಆಗಿದ್ದಾನೆ ಎಂಬುದಾಗಿ. ಕೆಲವು ಸಾರಿ ನಾವು ಅಂದ್ಕೊಳ್ತೀವಿ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಿಸಿಕೊಂಡಿಲ್ಲ ಎಂಬುದಾಗಿ, ಅಥವಾ ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿಲ್ಲ ಎಂಬುದಾಗಿ. ಕೆಲವು ಸಾರಿ ನಾವು ನಮ್ಮ ಆಲೋಚನೆಗಳಲ್ಲಿ ಇಟ್ಟುಕೊಳ್ಳಲ್ಪಡಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಅಂದ್ರೆ ಆ ಉತ್ತರ ಸಿಗದೇ ಇರ್ತಕ್ಕಂಥದ್ರ ಮೂಲಕವಾಗಿ ದೇವರು ಆತನು ಕಾಪಾಡ್ತಾ ಇದ್ದಾನೆ ಎಂಬುದಾಗಿ. ನಮ್ಗೆ ಗೊತ್ತಿದೆ, ಅನೇಕ ಸರಿ ಏನಪ್ಪಾ ಅಂತಂದ್ರೆ ನಾವು ರಸ್ತೆಗಳಲ್ಲಿ ಹೋಗ್ತಾ ಇದ್ವಿ, ಅಯ್ಯೋ ಒಂದು ವೇಳೆ ನಾನು ಒಂದು ಅರ್ಧ ಗಂಟೆ ಮುಂಚೆ ಹೋಗಿದ್ರೆ ನಾವೇ ಆ ಒಂದು ಆಕ್ಸಿಡೆಂಟ್ ಆಗ್ಬೇಕಾಗಿದ್ದು ನಮಗೆ ಆಗ್ತಾ ಇತ್ತು ಎಂಬುದಾಗಿ, ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಬೇಕಾಗಿರ್ತಾ ಇತ್ತು, ಆ ಸ್ಥಳಕ್ಕೆ ನಾವು ಹೋಗಿರೋದಿಲ್ಲ, ಏನೋ ಒಂದು ಕಾರಣಾಂತರಗಳಿಂದ ಏನೋ ಒಂದು ಸಮಸ್ಯೆ ಆಗಿರ್ತದೆ. ಆದರೆ ಅಲ್ಲಿ ಯಾವುದೋ ಒಂದು ಘಟನೆ ನಡೆದಿರ್ತದೆ, ಒಂದು ಅಪಘಾತ ಆಗಿರ್ತದೆ, ನಾವು ಅಂದ್ಕೊಳ್ತೇವೆ ಅಯ್ಯೋ ನಾವು ಹೋಗ್ಬೇಕಾಗಿತ್ತು, ಅಲ್ಲಿ ನಮ್ಗೆ ಹೋಗೋದಿಕ್ಕಾಗ್ಲಿಲ್ಲ. ಸೊ ಈ ರೀತಿಯಾದಂಥ ಒಂದು ಕಾರ್ಯಗಳ ಮೂಲಕವಾಗಿ ಒಂದು ವೇಳೆ ಪ್ರಾರ್ಥನೆಗೆ ನಮ್ಗೆ ಉತ್ತರ ಸಿಗ್ಲಿಲ್ಲ ಅಂತಂದ್ರೂ ಕೂಡ ಆ ಉತ್ತರ ಸಿಗದೇ ಇರ್ತಕ್ಕಂಥದ್ರ ಹಿಂದಿನ ಒಂದು ಕಾರ್ಯ ಏನಪ್ಪಾ ಅಂತಂದ್ರೆ ದೇವರು ಆತನ ಒಂದು ರಕ್ಷಣೆಯ ಕಾರ್ಯವನ್ನ ಆತನು ನಡೆಸುವಂತವನಾಗಿದ್ದಾನೆ. ಇಲ್ಲಿ ಭಕ್ತನಾಗಿರ್ತಕ್ಕಂಥ ದಾವಿದನ ಒಂದು ಜೀವಿತವನ್ನು ನಾವು ಗಮನಿಸಲ್ಪಡುವಾಗ ದಾವಿದ ಏನ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ಅಲ್ಲಿ ಆತನ ಯಾರ ವಿರುದ್ಧವಾಗಿ ಕೂಡ ಆತನೇನಪ್ಪ ಅಂತಂದ್ರೆ ದಂಗೆ ಹೇಳ್ತಾ ಇಲ್ಲ, ದೇವರು ಹೇಳಿದಂತ ರೀತಿಯಲ್ಲಿ ಆ ವ್ಯಕ್ತಿ ಮಾಡಲ್ಪಡ್ತಾ ಇದ್ದಾನೆ. ಆದ್ರೆ ಸೌಲ ದಾವಿದನನ್ನು ಕೊಂದು ಹಾಕ್ಬೇಕೆಂಬುದಾಗಿ ಅನೇಕ ಬಾರಿ ಪ್ರಯತ್ನಿಸ್ತಾ ಇದ್ದಾನೆ, ಅನೇಕ ರೀತಿಯಾಗಿ ಆತನನ್ನು ಹಿಮ್ಮೆಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ, ಅನೇಕ ರೀತಿಯಾದಂಥ ಸೈನ್ಯ ಆತನ ಹಿಂದೆ ಇದೆ, ಹೋಗ್ತಾ ಇದ್ದಾನೆ. ಆದ್ರೂ ಕೂಡ ದೇವರು ಅವನ ಜೊತೆಗಾರನಾಗಿದ್ದು ಆತನ ಒಂದು ಅಪಘಾತದ ಅಥವಾ ಆಗ್ತಕ್ಕಂಥ ಒಂದು ದೊಡ್ಡ ಒಂದು ಆಘಾತದ ಮಧ್ಯದಲ್ಲಿ ಆತನ ಜೊತೆಯಲ್ಲಿದ್ದು ದೇವರು ದಾವೀದನನ್ನ ನಡೆಸಲ್ಪಟ್ಟಿದ್ದಾನೆ. ಸೊ ದೇವರು ನಿಮ್ಮನ್ನ ಕರೆಯಲ್ಪಟ್ಟಿದ್ದಾರೆ ಅಥವಾ ದೇವರು ನಿಮ್ಮನ್ನ ನಡೆಸ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಸೈತಾನ ಅಥವಾ ವೈರಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಿಲ್ಲಿಸುವುದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡ್ತೇವೆ, ದಾವಿದನನ್ನ ದೇವರು ಕರೆಯಲ್ಪಟ್ರು, ವೈರಿಯಾಗಿರ್ತಕ್ಕಂಥ ಅವನಿಗೆ ವೈರಿಯಾಗಿದ್ದಂಥ ಸೌಲ ಏನೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಸೌಲನ ಒಂದು ಕಾರ್ಯವನ್ನು ಅಥವಾ ದಾವಿದನು ಮಾಡ್ಬೇಕು ಅಥವಾ ದಾವಿದನಿಗಾಗಿ ದೇವರು ಇಟ್ಟಿದ್ದಂಥ ಒಂದು ಯೋಜನೆಯನ್ನ ಆತನು ಏನೇ ಮಾಡಿದ್ರು ಕೂಡ ಅದನ್ನ
ಕೆಡಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಸೊ ಹಾಗಾಗಿ ದೇವರು ನಿಮಗೆ ನಮ್ಮ ಜೀವಿತದಲ್ಲಿ ಒಂದು ಯೋಜನೆ ಇಟ್ಟಿದ್ದಾರೆ. ಒಂದು ಯೋಜನೆ ಏನಪ್ಪ ಅಂತಂದರೆ ಅದು ದೇವರಿಗೆ ಗೊತ್ತಿದೆ. ಆ ಯೋಜನೆ ಪ್ರಕಾರವಾಗಿ ನಾವು ನಡೆಯಬೇಕು. ಸೊ ದೇವರ ಯೋಜನೆ ಪ್ರಕಾರವಾಗಿ ನಡಿಬೇಕು ಅಂತಂದ್ರೆ ಸೈತಾನ್ ಏನೆಲ್ಲ ಸಮಸ್ಯೆಗಳನ್ನು ಮಾಡಿದ್ರು ಕೂಡ ನಾವು ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ದೇವರು ನಮ್ಮನ್ನು ಆತನು ಸದಾಕಾಲ ನಡೆಸುವಂಥವನು ಆಗಿದ್ದಾನೆ. ಇಲ್ಲಿ ನೋಡ್ತೇವೆ, ದೇವರು ನಮ್ಮ ಒಂದು ಪರಿಸ್ಥಿತಿಗೆ ತಕ್ಕ ರೀತಿಯಲ್ಲಿ ನಮಗೆ ಏನು ಬೇಕಿದೆ ಎಂಬುದಾಗಿ ದೇವರಿಗೆ ಗೊತ್ತುಂಟು. ಪರಿಸ್ಥಿತಿಗೆ ತಕ್ಕ ಹಾಗೆ. ಸೊ ನಮಗೇನು ಬೇಕು, ಏನು ಬೇಡ, ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ನಡೆಸಬೇಕೆಂಬತಕ್ಕಂಥದ್ದು ದೇವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತುಂಟು. ಸೊ ಇಲ್ಲಿ ನೋಡ್ತೇವೆ, ದೇವದೂತ ಏನು ಮಾಡ್ತಾ ಇದ್ದಾನೆ, ಮುಂದೆ ಹೋಗ್ತಾ ಇದ್ದಂಥವನು ಆತನ ಹಿಂದಕ್ಕೆ ಬರ್ತಾ ಇದ್ದಾನೆ. ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಳ್ತಾ ಇದೆ. ಸೊ ಪರಿಸ್ಥಿತಿಗೆ ತಕ್ಕಂಥ ದೇವರು ನಮ್ಮನ್ನು ನಡೆಸಿ ಆತನು ಕಾಯುವಂಥವನಾಗಿದ್ದಾನೆ. ಸೊ ದೇವರಿಗೆ ಗೊತ್ತು, ನಮಗೆ ಸೇವೆಯ ಭಾಗದಲ್ಲಾಗಿರ್ಬೋದು, ಅಥವಾ ಕೌಟುಂಬಿಕ ಜೀವಿತದಲ್ಲಾಗಿರ್ಬೋದು, ಅಥವಾ ಒಂದು ವಿದ್ಯಾಭ್ಯಾಸದ ಜೀವಿತದಲ್ಲಾಗಿರಬಹುದು, ಯಾವ ಸ್ಥಳದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಏನೇನು ಬೇಕಿದೆ ಎಂಬುದಾಗಿ ದೇವರಿಗೆ ಗೊತ್ತುಂಟು. ಕೆಲವು ಸಾರಿ ಏನಪ್ಪ ಅಂತಂದ್ರೆ ನಮಗೆ ಮಾರ್ಗದರ್ಶನ ಬೇಕಾಗಿರ್ತದೆ. ಕೆಲವು ಸಂದರ್ಭ ನಮ್ಮನ್ನು ಸರಿಯಾದಂಥ ಮಾರ್ಗಕ್ಕೆ ಏನಪ್ಪ ಅಂತಂದರೆ ತಿದ್ದುವಂಥ ಒಂದು ವಿಷಯ ಬೇಕಾಗಿರ್ತದೆ. ನಮ್ಮನ್ನು ಸಂತೈಸುವಂಥ ಒಂದು ವ್ಯಕ್ತಿ ನಮಗೆ ಬೇಕಾಗಿರ್ತಾರೆ. ಕೆಲವು ಸಾರಿ ನಮಗೆ ಆರೋಗ್ಯ ಹದಗೆಟ್ಟ ಸಮಯದಲ್ಲಿ ಆರೋಗ್ಯವನ್ನು ನೀಡ್ತಕ್ಕಂಥ ಒಂದು ವಿಷಯ ಬೇಕಾಗಿರ್ತದೆ. ಕೆಲವು ಸಾರಿ ಏನೋ ಒಂದು ಅಗತ್ಯತೆ ನಮಗೆ ಬೇಕಾಗಿರ್ತದೆ. ಕೆಲವು ಸಾರಿ ನಮಗೆ ರಕ್ಷಣೆ ಒಂದು ಅನುಭವ ಬೇಕಾಗಿರ್ತದೆ. ಎಲ್ಲ ಕಾರ್ಯಗಳನ್ನು ದೇವರು ನಮಗಾಗಿ ಆ ಪರಿಸ್ಥಿತಿಗೆ ತಕ್ಕಂಥ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಎಲ್ಲ ಸಂದರ್ಭದಲ್ಲಿ ಒಂದೇ ರೀತಿಯಾಗಿ ದೇವರು ನಮ್ಮನ್ನು ಆತನು ನೋಡೋದಿಲ್ಲ. ಸೊ ಇಲ್ಲಿ ನೋಡ್ತೇವೆ, ಮಕ್ಕಳನ್ನ ತಂದೆ ಯಾವ ರೀತಿಯಾಗಿ ಆತನು ಪ್ರೀತಿಸಿ ನಡೆಸ್ತಾನೋ ಅದೇ ರೀತಿಯಾಗಿ ದೇವರು ತಕ್ಕ ಸಮಯದಲ್ಲಿ ಏನೆಲ್ಲ ಬರಬೇಕಾಗ್ತದೋ, ಏನೆಲ್ಲ ಪರಿಸ್ಥಿತಿ ಬೇಕಾಗಿದೆಯೋ ಆ ಎಲ್ಲವನ್ನ ದೇವರು ಆತನು ನಡೆಸುವಂಥವನಾಗಿದ್ದಾನೆ. ಸರ್ ಮೊದಲು ಹೇಳಿದಂಥ ರೀತಿಯಲ್ಲಿ ಈ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ತಂದೆ ತಾಯಿಗಳು ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ವೇಳೆ ಅವರಿಗೆ ಒಂದೇ ಛತ್ರಿ ಇತ್ತು ಎಂಬುದಾಗಿ ಹೇಳುವಾಗ ತಂದೆ ಮೊದಲು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ತಾನು ಮಳೆಯಲ್ಲಿ ನೆಂದ್ಕೊಂಡ್ರು ಕೂಡ ಪರವಾಗಿಲ್ಲ, ಮಕ್ಕಳು ಏನು ಮಾಡಬಾರ್ದು, ನೆನಿಬಾರ್ದು ಎಂಬುದಾಗಿ ಮೊದಲು ಅವರಿಗೆ ಕೊಡೆಯನ್ನು ಹಿಡಿತಾರೆ ಹೊರತು ನಾನೇ ಕಾಪಾಡ್ಕೋಬೇಕು, ನಾನು ಫಸ್ಟ್ ಮಳೆಯಲ್ಲಿ ನೆಂದ್ಕೊಳ್ಬಾರ್ದು ಎಂಬುದಾಗಿ ಆಲೋಚನೆಯನ್ನು ಮಾಡೋದಿಲ್ಲ. ಮೊದಲು ಏನು ಮಾಡ್ತಾನೆ, ಏನಪ್ಪ ಅಂತಂದ್ರೆ ಮಕ್ಕಳನ್ನ ಆ ಒಂದು ಮಳೆಯಿಂದ ರಕ್ಷಿಸುವುದಕ್ಕಾಗಿ ಅಲ್ಲಿ ನೋಡ್ತಾನೆ. ಸೊ ಅದೇ ರೀತಿಯಾಗಿ ದೇವರೇನಪ್ಪ ಅಂತಂದ್ರೆ ನಮ್ಮ ಪಾಪಗಳ ಒಂದು ದೆಸೆಯಿಂದಾಗಿ ನಾವು ಹೊತ್ತುಕೊಳ್ಳಲ್ಪಡಬೇಕಾಗಿರ್ತಕ್ಕಂಥ ದಂಡನೆಯನ್ನ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹೊತ್ತುಕೊಳ್ಳಲ್ಪಟ್ಟವನಾಗಿ ನಮಗೂ ನಿತ್ಯ ಒಂದು ರೀತಿಯಾದಂಥ ಒಂದು ಏನಪ್ಪ ಅಂತಂದ್ರೆ ದಂಡನೆಯ ಮಧ್ಯದಕ್ಕೂ ನಿಂತುಕೊಳ್ಪಟ್ಟವನಾಗಿ ನಮ್ಮನ್ನ ಆ ಒಂದು ದೊಡ್ಡ ನ್ಯಾಯ ತೀರ್ಪಿನಿಂದ ದೇವರು ಏನು ಮಾಡಲ್ಪಟ್ಟಿದ್ದಾರೆ, ರಕ್ಷಿಸಲ್ಪಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ನಾವು ನರಕಕ್ಕೆ ಗುರಿಯಾಗಲ್ಪಡಬೇಕಾಗಿದ್ದಂಥ ನಮ್ಮನ್ನ ತನ್ನನ್ನು ತಾನು ಒಪ್ಪಿಸಿಕೊಳ್ಳಲ್ಪಟ್ಟವನಾಗಿ ನಮ್ಮನ್ನು ಆತನು ರಕ್ಷಿಸಿ ನಡೆಸಲ್ಪಟ್ಟಿದ್ದಾನೆ. ಸೊ ಇಲ್ಲಿ ವಾಕ್ಯದಲ್ಲಿ ಗಮನಿಸುವಾಗ 20ನೇ ವಚನದಲ್ಲಿ ಗಮನಿಸುವಾಗ, ಇಸ್ರಾಯೇಲರ ಪಾಳ್ಯಕ್ಕೂ ನಡುವೆ ಬಂದು ಇಸ್ರಾಯೇಲರಿಗೆ ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು, ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನ ಬೆಳಕು ಮಾಡಿದರು ಎಂಬುದಾಗಿ. ಇಲ್ಲೇನಾಗ್ತದೆ ಅಂತಂದ್ರೆ, ಇಸ್ರಾಯೇಲರಿಗೆ ಬೆಳಕು, ಐಗುಪ್ತರಿಗೆ ಕತ್ತಲು. ನೋಡ್ತೇವೆ ಅದೇ ಮೇಘ, ಅದೇ ದೇವರು ನೋಡ್ತೇವೆ ಎರಡು ವಿಧವಾಗಿ ಕಾರ್ಯವನ್ನ ಮಾಡ್ತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸುವಂಥವರಾಗಿದ್ದೇವೆ. ಸೊ ಅನೇಕ ಸಂದರ್ಭ ಏನಾಗ್ತದೆ ಅಂತಂದ್ರೆ, ದೇವರ ಒಂದು ಸಮ್ಮುಖ, ದೇವರ ಸಾನ್ನಿಧ್ಯ ನಮಗೆ ಕ್ರಿಸ್ತನ ಮಕ್ಕಳಿಗೆ ಏನುಂಟು ಮಾಡ್ತದೆ ಅಂತ ಅಂದ್ರೆ ಒಂದು ರೀತಿಯಾಗಿ ಸಂತೋಷ, ಸಮಾಧಾನವನ್ನ
ಉಂಟು ಮಾಡುವಂಥದ್ದಾಗಿರ್ತದೆ. ಆದರೆ ಅದೇ ಯಾರು ಆತನನ್ನು ನಿರಾಕರಿಸಲ್ಪಡ್ತಾರೋ, ಯಾರು ಆತನಿಗೆ ವಿರುದ್ಧವಾಗಿ ನಡೆಯಲ್ಪಡ್ತಾರೋ ಅವರಿಗೆ ಏನಾಗ್ತದೆ ಅಂತಂದ್ರೆ ಒಂದು ರೀತಿಯಾಗಿ ಗಲಿಬಿಲಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಷಯವಾಗಿ ಅದು ನಡೆಯಲ್ಪಡುವಂಥದ್ದಾಗಿರ್ತದೆ. ಇಲ್ಲಿ ನೋಡ್ತೇವೆ, ಸೊ ನಮ್ಗೆಲ್ರಿಗೂ ನಮ್ಮೆಲ್ಲರ ಮನೆಗಳಲ್ಲೂ ಕರೆಂಟ್ ಇದೆ. ಸೊ ಅದನ್ನು ನಾವು ಸರಿಯಾಗಿ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಉರಿತದೆ, ಫ್ಯಾನ್ ವರ್ಕ್ ಆಗ್ತದೆ, ಅಥವಾ ಏನಪ್ಪಾ ಅಂತಂದ್ರೆ ಕಿಚನಲ್ಲಿ ಏನೋ ಕೆಲಸಗಳು ಬೇಕಾಗ್ತದೆ, ಅಥವಾ ಮನೆಯನ್ನು ಶುದ್ಧ ಮಾಡೋದಕ್ಕೆ ಏನೋ ಒಂದು ವಸ್ತು ಬೇಕಾಗಿದ್ರೆ ಅದನ್ನಕ್ಕೆ ನಾವು ಉಪಯೋಗಿಸಿಕೊಳ್ತೇವೆ. ಆದರೆ ಅದನ್ನೇ ನಾವು ತಪ್ಪಾದಂಥ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಬಹಳ ಸಮಸ್ಯೆಗಳು ಉಂಟಾಗ್ತದೆ. ಸೊ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ದೇವರ ಒಂದು ಪ್ರಸನ್ನತೆ ಏನಪ್ಪಾ ಅಂತಂದ್ರೆ ಆತನ ಮಕ್ಕಳಿಗೆ ಅದೇನಪ್ಪಾ ಅಂತಂದ್ರೆ ಸಮಾಧಾನವನ್ನ, ಸಂತೋಷವನ್ನ ಉಂಟು ಮಾಡುವಂಥದ್ದು ಆಗಿರ್ತದೆ. ಆದರೆ ಯಾರೆಲ್ಲ ದೇವರನಿಗೆ ಬೇಡ ಅಂತ ಹೇಳ್ತಾರೋ, ದೇವರೇ ಬೇಕಾಗಿಲ್ಲ, ದೇವರನ್ನ ತಿರಸ್ಕರಿಸುವಂಥವರಿಗೆ ಅಥವಾ ದೇವರ ಮಕ್ಕಳನ್ನ ಅನ್ಯಾಯದ ಕಡೆಗೆ ನಡೆಸುವಂಥವರಿಗೆ ಆ ದೇವರ ಪ್ರಸನ್ನತೆ ಏನಪ್ಪಾ ಅಂತಂದ್ರೆ ಅದೊಂದು ರೀತಿಯಾಗಿ ಅವರಿಗೆ ಕಾರ್ಗತ್ತಲಾಗಿ ಅದು ಕಾಣುವಂಥದ್ದಾಗಿರುತ್ತದೆ. ಇಲ್ಲಿ ನಾವು ಗಮನಿಸುವಾಗ ದಾನಿಯೇಲನನ್ನ ನಾವು ಗಮನಿಸಲ್ಪಡುವಾಗ ಏನಾಗ್ತದೆ ಅಂತಂದ್ರೆ ಆತನನ್ನ ಸಿಂಹದ ಗವಿಗಳಿಗೆ ಹಾಕಲ್ಪಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ಯಾವ ಕಾರಣಕ್ಕಾಗಿ ಆತನನ್ನ ಸಿಂಹದ ಗವಿಗಳಿಗೆ ಹಾಕಲ್ಪಟ್ರೆ ಎಂಬುದಾಗಿ. ಅಲ್ಲಿ ರಾಜನಾಗಿರ್ತಕ್ಕಂಥವನಿಗೆ ಮಾತ್ರ ಅಡ್ಡ ಬೀಳಲ್ಬೇಕು, ಬೇರೆ ಯಾವುದೇ ದೇವರುಗಳನ್ನ ಏನಪ್ಪಾ ಅಂತಂದ್ರೆ ಪೂಜಿಸಬಾರದು, ಏನಪ್ಪಾ ಅಂತಂದ್ರೆ ಭಿನ್ನಗಳನ್ನು ಮಾಡಿಕೊಳ್ಬಾರ್ದು ಎಂಬುದಾಗಿ. ಆದ್ರೆ ದಿನಕ್ಕೆ ಮೂರಾವರ್ತಿ ಯಥಾ ಪ್ರಕಾರವಾಗಿ ಏನೇ ಸಮಸ್ಯೆ ಬಂದರೂ ಕೂಡ, ಏನೇ ಆದರೂ ಕೂಡ ಪರವಾಗಿಲ್ಲ, ಏನಪ್ಪಾ ಅಂತಂದ್ರೆ ನಾನು ದೇವರನ್ನೇ ಆರಾಧಿಸ್ತೇನೆ, ದೇವರನ್ನೇ ನಾನು ಪ್ರೀತಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಂಥ ಸಮಯದಲ್ಲಿ ಆತನನ್ನ ತೆಗೆದುಕೊಂಡು ಹೋಗಿ ಆ ಒಂದು ಸಿಂಹದ ಗವಿಯೊಳಗೆ ಹಾಕ್ತಾ ಇದ್ದಾರೆ. ಅಲ್ಲಿ ನೋಡ್ತೇವೆ, ಸಿಂಹದ ಗವಿಯೊಳಗೆ ಹಾಕಿದ್ರು ಕೂಡ ಅದೇ ಸ್ಥಳ ಅಲ್ಲಿ ನೋಡ್ತೇವೆ ಸಾಕ್ಷಿಯ ಒಂದು ಸ್ಥಳವಾಗಿ ಅಲ್ಲಿ ಬದಲಾಗಲ್ಪಟ್ಟಿದೆ. ಅದೇ ಸಿಂಹದ ಗವಿ ಸಾಕ್ಷಿಯ ಸ್ಥಳವಾಗಿ ಅಲ್ಲಿ ಬದಲಾಗ್ತು. ಏನಪ್ಪಾ ಅಂತಂದ್ರೆ ಅನೇಕ ಸಂದರ್ಭ ವೈರಿ ಏನಪ್ಪಾ ಅಂತಂದ್ರೆ ನಮ್ಮನ್ನ ನಾಶ ಮಾಡಬೇಕು ಎಂಬುದಾಗಿ ಅಂದ್ಕೊಳ್ತಾನೆ. ಈ ಒಂದು ಸಮಸ್ಯೆ ಮೂಲಕವಾಗಿ ಅಥವಾ ಸೇವೆಯಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆಯ ಮೂಲಕವಾಗಿ ಏನಪ್ಪಾ ಅಂತ ಅಂದ್ರೆ ಇವರನ್ನ ನಾಶ ಮಾಡಬೇಕು, ಅಥವಾ ಕೌಟುಂಬಿಕ ಜೀವಿತದಲ್ಲಿ ಈ ಒಂದು ವಿಷಯದ ಮೂಲಕವಾಗಿ ನಾಶ ಮಾಡಿ ಹಾಕಬೇಕು, ಅಥವಾ ವಿದ್ಯಾಭ್ಯಾಸದಲ್ಲಿ ಈ ಒಂದು ವಿಷಯದ ಮೂಲಕವಾಗಿ ಈ ವ್ಯಕ್ತಿಯನ್ನು ನಾಶ ಮಾಡಿ ಹಾಕಬೇಕು, ಏನಾದ್ರೂ ಮಾಡಿ ಇವನನ್ನು ತುಳಿದು ಹಾಕಬೇಕೆಂಬುದಾಗಿ ಸೈತಾನ ಮೇಲಿಂದ ಮೇಲೆ ಏನಪ್ಪಾ ಅಂತಂದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ಯಾವ ಕ್ಷಣದಲ್ಲಿ ನುಂಗ್ಲೆಂಬುದಾಗಿ ಆತನು ಕಾಯ್ತಾ ಇರ್ತಾನೆ. ಆದರೆ ದೇವರು ಅದೇ ಪರಿಸ್ಥಿತಿಯನ್ನ ಒಂದು ರೀತಿಯಾದಂಥ ಒಂದು ಸಾಕ್ಷಿಯ ಸಮಯವಾಗಿ, ಸಾಕ್ಷಿಯ ಜೀವಿತವಾಗಿ ದೇವರು ಅದನ್ನ ಬದಲಾಯಿಸಲ್ಪಡ್ತಾನೆ. ಸೊ ನಾವು ಅನೇಕ ಏನಪ್ಪಾ ಅಂತಂದ್ರೆ ದೇವ ಮಕ್ಕಳ ಒಂದು ಸಾಕ್ಷಿಗಳನ್ನು ನಾವು ಕೇಳುವಂತ ಸಂದರ್ಭದಲ್ಲಿ ದೇವರು ನನ್ನನ್ನು ಈ ಒಂದು ರೀತಿಯಾದಂಥ ಕಷ್ಟಕರವಾದಂಥ ಈ ಒಂದು ಮರಣಕರವಾದಂಥ ಸಮಯದಿಂದ ನಾನು ಯಾವುದಕ್ಕೂ ಬಾರದಿದ್ದಂಥ ಒಂದು ವ್ಯಕ್ತಿ ನಾನಾಗಿಲ್ಪಟ್ಟಿದ್ದೆ, ಎಲ್ಲವನ್ನ ಕಳೆದುಕೊಂಡು ಹೋಗಬೇಕು, ಯಾವುದೂ ಬೇಡ ಎಂಬುದಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಆದ್ರೆ ದೇವರು ನನ್ನನ್ನ ಮುಟ್ಟಲ್ಪಟ್ರು, ದೇವರು ನನ್ನನ್ನು ನಡೆಸಲ್ಪಟ್ರು ಎಂಬುದಾಗಿ ಅನೇಕರು ಹೇಳುವಂತಹ ಸಾಕ್ಷಿಯನ್ನು ನಾವು ಕೇಳಲ್ಪಡ್ತಾ ಇದ್ದೇವೆ. ಅದೇ ರೀತಿಯಾಗಿ ದೇವರೇನಪ್ಪಾ ಅಂತಂದ್ರೆ ನೀವು ಅನ್ಕೋಬಹುದು ಅದೇನಪ್ಪಾ ಅಂತಂದ್ರೆ ಬಹಳ ಇದು ನನಗೆ ಈ ಪರಿಸ್ಥಿತಿ ಬಹಳ ಕಷ್ಟಕರವಾಗಿದೆ ಎಂಬುದಾಗಿ. ದೇವರೇನ್ ಮಾಡ್ತಾರೆ ಅಂತಂದ್ರೆ ಆ ಕಷ್ಟದ ಪರಿಸ್ಥಿತಿಯಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ಆ ಕಷ್ಟದ ನಡುವೆಯೂ ಸಹ ದೇವರು ನಮ್ಮನ್ನ ಸಾಕ್ಷಿಯಾಗಿ ನಿಲ್ಲಿಸುವಂಥವನಾಗಿದೆ. ಇಲ್ಲಿ ನೋಡ್ತೇವೆ, ಅವರಿಗೆ ಅನೇಕ ಕಷ್ಟ, ಅವರ ಹಿಂದೆ ವೈರಿ ಅವರನ್ನು ಹಿಮ್ಮೆಟ್ಟಿಸಿಕೊಂಡು ಬರಲ್ಪಟ್ಟಿದ್ರು. ಆದರೂ ಸಹ ದೇವರು ಅವರನ್ನ ಅದ್ಭುತವಾಗಿ ನಡೆಸಲ್ಪಟ್ಟಂಥದ್ದನ್ನ ನಾವು ಗಮನಿಸುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ನಾವು ಗಮನಿಸುವಾಗ ನೋಡ್ತೇವೆ, ಸಮುದ್ರವನ್ನ ವಿಭಾಗ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ದೇವರು ಅವರನ್ನ ರಕ್ಷಿಸಲ್ಪಟ್ಟರು. ನಾವು ಅನೇಕ ಸರಿ ಅಂದ್ಕೊಳ್ತೇವೆ ಏನಪ್ಪಾ ಅಂತಂದ್ರೆ ಇಸ್ರಾಯೇಲರು ಮಾರ್ಗ ಮಧ್ಯವಾಗಿ
ಏನಪ್ಪ ಅಂತಂದ್ರೆ ಒಂದು ಸಮುದ್ರ ಮಾರ್ಗವಾಗಿ ಸಮುದ್ರ ವಿಭಾಗವಾಯಿತು, ಆ ಸಮುದ್ರದ ನಡುವೆ ನಡೆದುಕೊಂಡು ಹೋದ್ರು ಎಂಬುದಾಗಿ, ಆ ಸಂದರ್ಭದಲ್ಲಿ ದೇವರು ಅವರನ್ನು ರಕ್ಷಣೆ ಮಾಡಿದ್ರು ಎಂಬುದಾಗಿ, ಅದಕ್ಕಿಂತ ಮುಂಚಿತವಾಗಿಲೇ ಆಗಲೇ ದೇವರು ತನ್ನ ರಕ್ಷಣೆ ಕಾರ್ಯವನ್ನು ಅಲ್ಲಿ ಪ್ರಾರಂಭ ಮಾಡಲ್ಪಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿನೇ ಇಲ್ಲಿ ನೋಡ್ತೀವಿ ಏನಪ್ಪಾ ಅಂತಂದ್ರೆ ಅವರು ಒಂದು ಸಮುದ್ರದ ಹತ್ರ ಬರೋದಕ್ಕಿಂತ ಮುಂಚಿತವಾಗಿಲ್ಲ ಏನಪ್ಪಾ ಅಂತಂದ್ರೆ ಆ ಒಂದು ಐಗುಪ್ತರ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಕತ್ತಲು ಉಂಟಾಗೋಯ್ತು. ಅವ್ರಿಗೆ ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲದಿರ್ತಕ್ಕಂಥ ಪರಿಸ್ಥಿತಿ. ಅಲ್ಲಿ ಒಬ್ಬರ ಹತ್ತಿರಕ್ಕೆ ಒಬ್ಬರು ಕೂಡ ಬರೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಇಲ್ಲಿ ನೋಡ್ತೇವೆ ಅನೇಕ ಸಂದರ್ಭ ಇವತ್ತಿನ ಒಂದು ಕಾಲಘಟ್ಟಗಳಲ್ಲಿ ನಾವೆಲ್ಲರೂ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇನ್ಸ್ಟ್ಯಾಂಟ್ ಲೈಫ್ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಏನಪ್ಪ ಅಂತಂದ್ರೆ ಕೇವಲ 5 ನಿಮಿಷದಲ್ಲಿ ಮ್ಯಾಗಿ, 1 ಸೆಕೆಂಡಲ್ಲಿ ಕಾಫಿ, ಫಾಸ್ಟ್ ಫುಡ್. ಏನಪ್ಪ ಅಂತಂದ್ರೆ ಒಂದು 5 ನಿಮಿಷದಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಊಟ ಬೇಕು, 5 ನಿಮಿಷದಲ್ಲಿ ಊಟ ಸಿದ್ಧರಾಗಬೇಕು, 5 ನಿಮಿಷದಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಎಲ್ಲವೂ ಸಿಗ್ಬೇಕು. ಈ ಕೆಲವೊಂದು ಆ್ಯಪ್ಸ್ಗಳು ಕೂಡ ಏನಪ್ಪಾ ಅಂತಂದ್ರೆ 10 ನಿಮಿಷ ಅಥವಾ 15 ನಿಮಿಷದಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ನಿಮ್ಮ ಮನೆಗೆ ಬಂದು ಏನಪ್ಪಾ ಅಂತಂದ್ರೆ ಅದು ತಲುಪ್ತದೆ ಎಂಬುದಾಗಿ, ನಮಗೆಲ್ಲವೂ ಚಿಟಿಕೆ ಹೊಡೆಯೋದ್ರಲ್ಲಿ ನಮಗೆ ಎಲ್ಲವೂ ನಡಿಬೇಕು ಎಂಬುದಾಗಿ. ಆದ್ರೆ ಇದೆಲ್ಲದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡ್ತೇವೆ ಏನಪ್ಪಾ ಅಂತಂದ್ರೆ ಇಸ್ರೇಲ್ರು ಅವರು ಅಂದ್ಕೊಂಡಿದ್ದೇನಪ್ಪಾ ಅಂತಂದ್ರೆ ವೈರಿ ಅವರನ್ನ ಹಿಮ್ಮೆಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಅವರು ಅನ್ಕೊಂಡಿದ್ದು ಅಥವಾ ಮನುಷ್ಯನ ಒಂದು ಸ್ವಭಾವ ಏನಪ್ಪಾ ಅಂತಂದ್ರೆ ಮನುಷ್ಯನಾಗಿರ್ತಕ್ಕಂಥ ಅಥವಾ ನನ್ನ ಒಂದು ವೈಯಕ್ತಿಕ ಆಲೋಚನೆ ಏನಪ್ಪಾ ಅಂತಂದ್ರೆ ವೈರಿ ಏನಾದ್ರೂ ನಾನು ಹಿಂದೆ ಬರ್ತಾ ಇದ್ದೇನೆ ಅಂತನಪ್ಪ ಅಂದ್ರೆ ದೇವರು ಚಿಟಿಕೆ ಹೊಡೆದ್ಬಿಟ್ಟು ಅವ್ರನ್ನ ಏನ್ ಮಾಡಬೇಕು, ನಾಶ ಮಾಡಿ ಹಾಕ್ಬೇಕು ಎಂಬುದಾಗಿ. ಎಲ್ಲದರ ನಡುವೆಯೂ ಸಹ ಇಲ್ಲಿ ನೋಡ್ತೇವೆ ಆ ಅದ್ಭುತವನ್ನ ಮಾಡುವುದರ ಹಿಂದೆಯೂ ಮೂಲಕ ದೇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರಕ್ಷಣೆಯನ್ನ ಮಾಡಿ ಅದರ ಮೂಲಕವಾಗಿ ದೇವರು ಕೆಲವು ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಏನಪ್ಪಾ ಅಂತ ಅಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಅದೇನಪ್ಪಾ ಅಂತಂದ್ರೆ ತಾಳ್ಮೆ. ಕನ್ನಡದಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ಶಾಲೆಗಳಲ್ಲಾಗಿರ್ಬಹುದು ಅಥವಾ ಹೋಗ್ತಕ್ಕಂಥ ಸ್ಥಳಗಳಲ್ಲಿ ನಾವು ಗಮನಿಸುವಾಗ ಹೇಳ್ತಾರೆ ಏನಪ್ಪಾ ಅಂದ್ರೆ ತಾಳಿದವನು ಬಾಳಿಯಾನೆ ಎಂಬುದಾಗಿ. ಅಂದ್ರೆ ಯಾರಿಗೆಲ್ಲ ತಾಳ್ಮೆ ಇದೆಯೋ ಆ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ತನ್ನ ಒಂದು ಜೀವಿತ ಅದು ಏನಪ್ಪಾ ಅಂದ್ರೆ ಒಳ್ಳೆ ಸ್ಥಿತಿಗೆ ಬರ್ತದೆ ಎಂಬುದಾಗಿ. ಸೊ ತಾಳ್ಮೆ, ಇದರ ಮೂಲಕವಾಗಿ ಇಸ್ರಾಯೇಲರಿಗೆ ದೇವರು ತಾಳ್ಮೆಯ ಒಂದು ಪಾಠವನ್ನ ಕಲಿಸಿಕೊಡ್ತಾ ಇದ್ರು. ಇದರ ಮೂಲಕವಾಗಿ ಅಲ್ಲಿ ಗಮನಿಸ್ತೇವೆ ಅವರ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ಅಲ್ಲಿ ನಾವು ಕಾಣಲ್ಪಡ್ತೇವೆ. ಇದರ ಮೂಲಕವಾಗಿ ನಾವುಗಳು ಸಹ ಏನಪ್ಪಾ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ದೇವರಲ್ಲಿ ನಾವು ನಂಬಿಕೆನ ಇಟ್ಕೊಳ್ಬೇಕು. ವೈರಿ ನನ್ನ ಹಿಂದೆ ಬರ್ತಾ ಇದ್ದಾನೆ ಅಂದ ತಕ್ಷಣವಾಗಿ ಆ ವೈರಿ ನನ್ನನ್ನು ಬಿಟ್ಟು ಹೋಗ್ಬೇಕು, ಅಥವಾ ಏನಾದ್ರೂ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ತಕ್ಷಣವಾಗಿ ನನಗೇನಾಗಬೇಕು ಅಂತಂದ್ರೆ ಅನಾರೋಗ್ಯ ಇದೆ ಅಂತಂದ್ರೆ ತಕ್ಷಣವಾಗಿ ಇವಾಗ ಪ್ರೇಯರ್ ಮಾಡಿದ್ದೇನೆ ಅಂದ್ರಪ್ಪ ಅಂದ್ರೆ ತಕ್ಷಣವಾಗಿ ನನಗೆ ಅನಾರೋಗ್ಯ ಅದು ಬಿಡುಗಡೆ ಹೊಂದಬೇಕು. ಇದೆಲ್ಲದರ ನಡುವೆ ನಾವುಗಳು ಕಾಣಿಸಿಕೊಳ್ಪಡಬೇಕಾದಂಥ ಒಂದು ವಿಷಯ ಏನಪ್ಪ ಅಂತ ಅಂದ್ರೆ ನಾವು ದೇವರಲ್ಲಿ ಯಾವ ರೀತಿಯಾದಂಥ ನಂಬಿಗಸ್ತಿಕೆಯನ್ನ ದೇವರ ಮೇಲೆ ನಾವು ಇಟ್ಟುಕೊಳ್ಳಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ಕಂಡುಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂಥ ಒಂದು ವಿಷಯವಾಗಿದೆ ಪ್ರಿಯರೇ. ಇಲ್ಲವೂ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸಲ್ಪಡುವಾಗ ಇಲ್ಲಿ ನೋಡ್ತೇವೆ 12 ವರ್ಷದಿಂದ ರಕ್ತ ಕುಸುಮದಿದ್ದಂಥ ಒಬ್ಬ ಸ್ತ್ರೀಯನ್ನ ನಾವು ಗಮನಿಸ್ತೇವೆ. ಅಲ್ಲಿ ಸತ್ತು ಹೋದಂಥ ಒಬ್ಬ ಮಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇದೆಲ್ಲದರ ಹಿಂದೆ 12 ವರ್ಷ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 12 ವರ್ಷ. ಸೊ 12 ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ತಕ್ಷಣವಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ನನಗೆ ಇದು ನಡಿಬೇಕು ಅಥವಾ ಈ ಒಂದು ಘಟನೆ ನನಗೆ ಆಗ್ಬೇಕೆಂಬುದಾಗಿ ಅಂದ್ಕೊಳ್ಳಿಲ್ಲ. ಆದ್ರೂ ಕೂಡ ಆ ಒಂದು ಸ್ತ್ರೀಗೆ ಏನಪ್ಪಾ ಅಂತಂದ್ರೆ ಒಂದು ರೀತಿಯಾದಂಥ ನಂಬಿಕೆ. ಇಲ್ಲಿ ಲೂಕನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯದ 41-42ನೇ ವಚನಗಳನ್ನು ಗಮನಿಸುವಾಗ ಯಾಯಿರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದು ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವಳಾಗಿದ್ದ ಕಾರಣ
ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಇಲ್ಲಿ ನೋಡ್ತೇವೆ, ಮಗಳು 12 ವರ್ಷ ಪ್ರೀತಿಯಿಂದ ನೋಡಿಕೊಂಡಿರ್ತಕ್ಕಂಥ ಮಗಳು ಏನಪ್ಪಾ ಅಂತಂದ್ರೆ ತಕ್ಷಣವಾಗಿ ಸಾಯುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಳೆ. ಅದೇ 43ನೇ ವಚನದಲ್ಲಿ ಗಮನಿಸಿದ್ರೆ, ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು ಎಂಬುದಾಗಿ, ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಇಲ್ಲಿ ನೋಡ್ತೇವೆ 2 ಘಟನೆ, 2 ವಿಷಯ. ಒಂದೇನಪ್ಪ ಅಂತಂದ್ರೆ 12 ವರ್ಷದಿಂದ ಪ್ರೀತಿಯಿಂದ ಸಾಕಿರ್ತಕ್ಕಂಥ ಒಬ್ಬ ಮಗಳು ಸಾಯುವಂತ ಪರಿಸ್ಥಿತಿ, 12 ವರ್ಷದಿಂದ ಆ ಒಂದು ರೋಗದಿಂದ ಬಿಡುಗಡೆಯನ್ನ ಹೊಂದುವುದಕ್ಕೆ ಆಗದಿರ್ತಕ್ಕಂಥ ಒಂದು ಪರಿಸ್ಥಿತಿ. ಈ ಎರಡರಲ್ಲೂ ಕೂಡ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಇವರಿಬ್ಬರಲ್ಲೂ ಕೂಡ ಒಂದೇ ರೀತಿಯಾದಂಥ ಒಂದು ಹೋಲಿಕೆ ನಾವು ಕಾಣ್ತೇನಪ್ಪ ಅಂತಂದ್ರೆ ನಂಬಿಕೆ. ಸೊ ನಮ್ಮ ಜೀವಿತದಲ್ಲೂ ಸಹ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲಿ ನೋಡ್ತೇವೆ, ಆ ನಂಬಿಕೆಯಿಂದಲೇ ಆ ಇಬ್ಬರು ಸಹ ಏನಪ್ಪಾ ಅಂತಂದ್ರೆ ರಕ್ಷಣೆಯನ್ನ ಹೊಂದಿಕೊಂಡಿರ್ತಕ್ಕಂಥದ್ದನ್ನೆಲ್ಲ ಗಮನಿಸ್ತೇವೆ. 48ನೇ ವಚನ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 48ನೇ ವಚನ, ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡಿತು ಎಂಬುದಾಗಿ. ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡಿತು ಎಂಬುದಾಗಿ. ಅದಾದ ನಂತರದಲ್ಲಿ ಈ ವ್ಯಕ್ತಿಯನ್ನ ಗಮನಿಸುವುದಾದ್ರೆ, ಯಾರನ್ನ ಗಮನಿಸುವುದಾದ್ರೆ, ಅದನ್ನ ಹೇಳಿದ ಸ್ವಲ್ಪ ಸಮಯದ ನಂತರದಲ್ಲಿ ಏನಪ್ಪಾ ಅಂತಂದ್ರೆ, ಆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದಾಳೆ, ನಿನ್ನ ಮಗಳು ಸತ್ತು ಹೋಗಿದ್ದಾಳೆ, ಗುರುವಿಗೆ ನೀನು ತೊಂದರೆಯನ್ನು ಕೊಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು, ಅಂಜಬೇಡ, ನಂಬಿಕೆ ಮಾತ್ರ ನಿನಗಿರಲಿ, ಆಕೆ ಬದುಕುವಳು ಎಂಬುದಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತೇವೆ, ಆಕೆ ನಂಬಿಕೆಯನ್ನ, ಆತನಿದ್ದಂಥ ನಂಬಿಕೆಯನ್ನ ಇಲ್ಲಿ ನಾವು ಕಾಣಲ್ಪಡುವಾಗ, ಆ ನಂಬಿಕೆಯ ಮೂಲಕವಾಗಿಯೇ ಏನಪ್ಪಾ ಅಂತ ಅಂದ್ರೆ ದೇವರು ಆ ಇಬ್ಬರು ವ್ಯಕ್ತಿಗಳನ್ನ ಸ್ವಸ್ಥ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಅದೇ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳನ್ನ ಮಾಡಬೇಕು ಅಂತಂದ್ರೆ, ಕೆಲವು ಏನಪ್ಪಾ ಅಂತಂದ್ರೆ ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಸ್ತ್ರೀಯನ್ನ ಗಮನಿಸುವಾಗ 12 ವರ್ಷ, ಒಂದಲ್ಲ ಎರಡಲ್ಲ 12 ವರ್ಷ ಆ ರೋಗದಿಂದ ಬಳಲ್ತಾ ಇದ್ದಂಥ ವ್ಯಕ್ತಿ ಆದರೂ ಕೂಡ ನಂಬಿಕೆಯನ್ನು ಕಳೆದುಕೊಳ್ಳಲ್ಪಡಲಿಲ್ಲ. 12 ವರ್ಷದಿಂದ ಪ್ರೀತಿಸಿ ಏನಪ್ಪಾ ಅಂತಂದ್ರೆ ಮುದ್ದಾಗಿ ಸಾಕಿದಂಥ ಮಗಳು ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಾಳೆ ಎಂಬುದಾಗಿ ಗೊತ್ತಿದ್ರು ಕೂಡ, ಅಯ್ಯೋ ದೇವ್ರು ನಮ್ಮನ್ನ ಕೈ ಬಿಟ್ಟ, ಇಷ್ಟು ವರ್ಷ ನಾನು ಮುದ್ದಾಗಿ ಸಾಕಿದಂಥ ಮಗಳು ಈಗ ಸತ್ತು ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಾಳೆ, ದೇವರೆಲ್ಲ ಎಲ್ಲಿದ್ದಾನೆ ಎಂಬುದಾಗಿ ಅಲ್ಲಿ ಆತನ ಪ್ರಶ್ನೆಯನ್ನ ಮಾಡಲಿಲ್ಲ. ದೇವರು ಹೇಳಿದಂಥ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಸೊ ಆ ಇದ್ದಂಥ ಕಾರಣದಿಂದಾಗಿ ದೇವರು ಪುನಃ ಆ ಒಂದು ಮಗಳನ್ನ ಬದುಕಿಸುವಂಥದ್ದನ್ನು ನಾವಿಲ್ಲಿ ಗಮನಿಸುವಂಥವರಾಗಿದ್ದೇವೆ. ಇಲ್ಲಿ ನೋಡ್ತೇವೆ, ಲಾಜರನ್ನ ಒಂದು ಮರಣವನ್ನು ನಾವು ಗಮನಿಸುವಾಗ ಏನಪ್ಪಾ ಅಂತಂದ್ರೆ, ಅನೇಕರು ಅಂದ್ಕೊಳ್ತಾ ಇದ್ರು ಯೇಸುಸ್ವಾಮಿ ಮುಂಚೆನೆ ಬರಬೇಕಾಗಿತ್ತು, ಒಂದು ವೇಳೆ ಅವರು ಬಂದಿದ್ರೆ ಏನಪ್ಪಾ ಅಂತಂದ್ರೆ ಲಾಜರ ಸತ್ತು ಹೋಗ್ತಾ ಇರಲಿಲ್ಲ ಎಂಬುದಾಗಿ. ಅಥವಾ ಅವ್ರು ಅನ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ, ಕೆಲವರು ಅಂದ್ಕೊಂಡಿದ್ರು ಯೇಸುಸ್ವಾಮಿ ತುಂಬಾ ಲೇಟಾಗಿ ಬಂದ್ಬಿಟ್ರು ಎಂಬುದಾಗಿ. ಆದ್ರೆ ತಡವಾಗಿದ್ರೂ ಸಹ ದೇವರು ಅದರ ಹಿಂದೆ ಒಂದು ದೊಡ್ಡ ಅದ್ಭುತಕ್ಕಾಗಿ ಆತನು ಕಾಯ್ತಾ ಇದ್ದ. ದೇವರ ಒಂದು ತಡನಪ್ಪ ಅಂತಂದ್ರೆ, ದೇವರು ಕೆಲವು ವಿಷಯಗಳನ್ನು ಅದು ತಡ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಕೇವಲ ತಡ ಅಲ್ಲ, ಅದು ತಿರಸ್ಕಾರ ಅಲ್ಲ, ತಡ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಆ ಒಂದು ಕಾಯುವಿಕೆಯ ಮಧ್ಯದಲ್ಲೂ ಕೂಡ ದೊಡ್ಡದಾದಂಥ ಕಾರ್ಯಗಳನ್ನ ಆತನು ಮಾಡುವಂಥವನು ಆಗಿದ್ದಾನೆ. ಇಲ್ಲಿ ನೋಡ್ತೇವೆ, ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದ್ರೆ, ಭಯ ಅಂತಕ್ಕಂಥದ್ದು ಏನ್ ಮಾಡ್ಬಿಡ್ತದೆ ಅಂತಂದ್ರೆ, ನಮ್ಮನ್ನ ದೇವರ ಮೇಲೆ, ದೇವರ ಒಂದು ನಂಬಿಗಸ್ತಿಕೆಯ ಮೇಲೆ ಏನಪ್ಪಾ ಅಂತಂದ್ರೆ ನಾವು ಮರ್ತು ಹೋಗ್ತಕ್ಕಂಥ ರೀತಿಯಲ್ಲಿ ಅದೇನಪ್ಪಾ ಅಂತಂದ್ರೆ ಮಾಡುವಂಥದ್ದಾಗಿರ್ತದೆ. ಇಲ್ಲಿ ಇಸ್ರಾಯೇಲರನ್ನ ಗಮನಿಸುವಾಗ ಅವರ ಕಣ್ಣಿಂದನಾಗಲೇ ನೋಡಲ್ಪಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ದೇವರು 10 ಬಾಧೆಗಳ ಮೂಲಕವಾಗಿ ಯಾವ ರೀತಿಯಾಗಿ ಐಗುಪ್ತರನ್ನ ಹಿಂಸೆ ಪಡಿಸಿ
ಏನಪ್ಪ ಅಂತಂದರೆ ಆ ಒಂದು ಕಷ್ಟದ ನಡುವೆ ಅವ್ರನ್ನ ಬಿಡುಗಡೆ ಮಾಡಿ ನಡೆಸಲ್ಪಟ್ಟಿದ್ದಾರೆ. ಯಾವ ರೀತಿಯಾಗಿ ಐಗುಪ್ತರಿಂದ ದೇವರು ಬಿಡುಗಡೆ ಮಾಡಿ ನಡೆಸಲ್ಪಟ್ಟಿದ್ದಾರೆ ಎಂಬುದಾಗಿ, ಮತ್ತು ಸಂಹಾರ ದೂತನು ಬರುವಂಥ ಸಮಯದಲ್ಲಿ ಯಾವ ರೀತಿಯಾಗಿ ದೇವರು ಅವರನ್ನು, ಅವರ ಮಕ್ಕಳನ್ನು ಕಾಪಾಡಿ ನಡೆಸಲ್ಪಟ್ಟಿದ್ದಾರೆ ಎಂಬುದಾಗಿ, ಮನುಷ್ಯನ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಲಕ್ಷಣ ಏನಪ್ಪ ಅಂತ ಅಂದರೆ, ಮನುಷ್ಯನಾದಂಥ ನಮ್ಮಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಲೋಚನೆ ಅಥವಾ ನಮ್ಮ ಮನುಷ್ಯನಾಗಿರ್ತಕ್ಕಂಥ ನಮಗೆ ಬರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಮರೆತು ಹೋಗ್ತೇವೆ. ನಾವು ಅನೇಕ ಸಂದರ್ಭ ಏನು ಮಾಡ್ತೀವಿ ಅಂತಂದರೆ ಮರೆತು ಹೋಗ್ಬಿಡ್ತೇವೆ. ದೇವರು ಮಾಡಿದಂಥ ನಾವು ದೇವರು ಏನೆಲ್ಲ ಅದ್ಭುತಗಳನ್ನು ಮಾಡಿ ಏನಪ್ಪ ಅಂತಂದರೆ ದೇವರು ನಮ್ಮನ್ನು ನಡೆಸಲ್ಪಟ್ಟಿದ್ದಾನೆ. ಆದರೆ ಏನು ಮಾಡ್ತೀವಿ ಅಂತಂದರೆ ನಾವು ಮರೆತು ಬಿಡ್ತೇವೆ. ದೇವರು ಮಾಡಿದಂಥ ಅದ್ಭುತಗಳನ್ನೆಲ್ಲವನ್ನು ಮರೆತು ಬಿಡ್ತೇವೆ. ಯಾವ ರೀತಿಯಾಗಿ ಇಸ್ರೇಲ್ರು ಇಲ್ಲಿ ದೇವರು ಅದ್ಭುತವಾಗಿ ಅವರನ್ನು ನಡೆಸಲ್ಪಟ್ಟಂಥದ್ದನ್ನು ಕಣ್ಣಾರೆ ನೋಡಲ್ಪಟ್ಟಿದ್ದಾರೆ. ಆ ಕಣ್ಣಾರೆ ನೋಡಿದ್ರೂ ಸಹ ಇಲ್ಲಿ ನೋಡ್ತೇವೆ 14ನೇ ಅಧ್ಯಾಯದ 10ನೇ ವಚನದಲ್ಲಿ ಗಮನಿಸುವಾಗ, ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನ ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು ಎಂಬುದಾಗಿ ಇಲ್ಲಿ ನೋಡ್ತೇವೆ. ಸಾಮಾನ್ಯವಾಗಿ ನಾವೆಲ್ಲರಿಗೂ ಕೂಡ ಏನಪ್ಪ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಫೋನನ್ನು ಉಪಯೋಗಿಸ್ತೇವೆ. ಫೋನನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಯಾರೊಟ್ಟಿಗೆ ನಾವು ಸಂಪರ್ಕದಲ್ಲಿ ಇದ್ದೀವಿ ಅಂತ ಅಂದರೆ, ಮಾತನಾಡ್ತಾ ಇದ್ದೀವಿ ಎಂಬುದಾಗಿ ಹೇಳಿದರೆ ಅವರ ಧ್ವನಿ ನಮಗೆ ಕೇಳಿಸ್ತಾ ಇಲ್ಲ ಅಂದ್ರಪ್ಪ ಅಂದರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಮಾತೇನಪ್ಪ ಅಂತಂದರೆ, ಸ್ವಲ್ಪ ಸಿಗ್ನಲ್ ಇರ್ತಕ್ಕಂಥ ಸ್ಥಳಕ್ಕೆ ಬನ್ನಿರಿ ಅಥವಾ ಸಿಗ್ನಲ್ ಇರ್ತಕ್ಕಂಥ ಜಾಗಕ್ಕೆ ಬಂದು ಮಾತನಾಡಿ ಎಂಬುದಾಗಿ. ಹಾಗೆಯೇ ಅನೇಕ ಸಾರಿ ಏನಾಗ್ತದೆ ಅಂತಂದರೆ, ಭಯ ಎಂತಕ್ಕಂಥದ್ದು ಏನು ಮಾಡ್ತದೆ ಅಂತಂದರೆ ದೇವರೊಟ್ಟಿಗೂ ನಮಗೂ ಇರ್ತಕ್ಕಂಥ ಒಂದು ಆತ್ಮಿಕವಾದಂಥ ಒಂದು ಸಂಪರ್ಕವನ್ನು ಏನು ಮಾಡ್ತದೆ ಅಂತಂದರೆ ಕಡಿತಗೊಳಿಸ್ತದೆ. ನಾನು ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಅದನ್ನು ಸ್ವಲ್ಪ ಒಂದು ಸಿಗ್ನಲನ್ನು ಏನು ಮಾಡ್ತದೆ ಅಂತಂದರೆ ವೀಕ್ ಮಾಡ್ತದೆ. ಯಾವ ರೀತಿಯಾಗಿ ಸಿಗ್ನಲ್ ಇಲ್ದಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ನಾವು ಮಾತನಾಡಿದರೆ ವಾಯ್ಸ್ ಅದು ಬ್ರೇಕ್ ಆಗ್ತದೋ, ಕಟ್ಟಾಗಿ ಕೇಳಿಸ್ತದೋ, ಅದೇ ರೀತಿಯಾಗಿ ಅಪನಂಬಿಕೆ ಉಳ್ಳವರಾಗಿ ಅಥವಾ ಏನಪ್ಪ ಅಂತಂದರೆ ಭಯದಿಂದ ದೇವರ ಸಮ್ಮುಖದಲ್ಲಿ ನಾವು ಹೋಗುವಾಗ ಏನಪ್ಪ ಅಂತಂದರೆ ದೇವ್ರು ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ನಾವೇನು ಮಾಡ್ಬಿಡ್ತೀವಿ ಅಂತಂದರೆ ಮರೆತು ಬಿಟ್ಟಂಥವರಾಗಿ ಕಾಣ್ತೀವಿ. ಈ ಪೇತ್ರನ ಗಮನಿಸುವಾಗ ಪೇತ್ರ ಹೇಳ್ದ, ಸ್ವಾಮಿ ನಾನು ನಿನ್ನ ಹತ್ರ ಬರಬೇಕು, ನನಗೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳ್ತಾನೆ. ಪೇತ್ರನಿಗೆ ಸ್ವಾಮಿ ಹೇಳ್ತಾರೆ, ಸರಿ ಬಾಪ ಎಂಬುದಾಗಿ. ಸ್ವಲ್ಪ ದೂರ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆ್ಯಕ್ಚುಲಿ ಏನಂತ ಅಂದರೆ ಅವನು ಯಾವಾಗ ಸಮುದ್ರದ ಮೇಲೆ ಕಾಲಿಟ್ನು ಆ ಕಾಲಿಡೋದಕ್ಕಿಂತ ಮುಂಚಿತವಾಗಿಯೇ ಅಲೆಗಳು ಇತ್ತು. ಇವನು ಕಾಲಿಟ್ಟು ಮಧ್ಯಕ್ಕೆ ಬಂದ ನಂತರದಲ್ಲಿ ಅಲೆಗಳು ಬರ್ತಾ ಇದೆ ಎಂಬುದಾಗಿ ಅಲ್ಲ, ಕಾಲಿಟ್ಟ ತಕ್ಷಣದಲ್ಲೂ ಕೂಡ ಅದು ಅಲೆಗಳು ಇತ್ತು. ಆದರೆ ಹಂತವಾಗಿ ಯೇಸುಸ್ವಾಮಿಯ ಬಳಿಗೆ ಹತ್ತತ್ರ ಬರ್ತಿದ್ದಂಗೆ ಏನಪ್ಪ ಅಂತಂದರೆ ಸಮುದ್ರದ ಅಲೆಗಳನ್ನು ನೋಡಿ ಏನಪ್ಪ ಅಂತಂದರೆ ಆತನು ಭಯಕ್ಕೆ ಒಳಗಾದ. ಯಾವಾಗ ಸಮುದ್ರದ ಅಲೆಗಳನ್ನು ನೋಡಿ ಆತನು ಭಯಪಟ್ಟವನಾದ್ನೋ ಮುಳುಗುವುದಕ್ಕೆ ಪ್ರಾರಂಭ ಮಾಡಿದ. ಹಾಗಾಗಿ ನಾವು ಅನ್ಕೊಳ್ತೀವಿ ಸಮಸ್ಯೆಗಳಿದೆ ನಮ್ಮ ಜೀವಿತದಲ್ಲಿ, ಅಥವಾ ನಮ್ಮನ್ನು ಮುಚ್ಚಿ ಹಾಕಬೇಕೆಂಬುದಾಗಿ ಸೈತನನ ಅನೇಕ ರೀತಿಯಾಗಿ ಏನಪ್ಪ ಅಂತಂದರೆ ತುಳಿದು ಹಾಕಬೇಕೆಂಬುದಾಗಿ ಅಂದುಕೊಳ್ತದೆ. ಆದರೆ ದೇವ್ರು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನನ್ನನ್ನು ನೋಡು, ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದ್ರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಸೊ ಯಾರೆಲ್ಲ ದೇವರನ್ನು ದೃಷ್ಟಿಸಿ ಆತನ ಸಮ್ಮುಖದಲ್ಲೇ ಪ್ರತಿ ದಿವಸ ದೇವರ ಸಮ್ಮುಖದಲ್ಲಿ ನಾವು ಬರ್ತೇವೋ, ಸೊ ಆವಾಗ ದೇವರು ಅವರ ಜೀವಿತವನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಿ ನಡೆಸುವಂಥವನ್ನು ಆಗಿದ್ದಾನೆ. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಈ ಒಂದು ಕಾರ್ಯಗಳ ಮೂಲಕವಾಗಿ ನಾವುಗಳು ಕಲಿತ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯಗಳೇನಪ್ಪ ಅಂತಂದರೆ, ಗಲಿಬಿಲಿಗೆ ಒಳಗಾಗಬೇಡ್ರಿ. ಏನಪ್ಪ ಅಂತಂದರೆ ಪರಿಸ್ಥಿತಿಗಳು ಬಹಳ ಏನಪ್ಪ ಅಂತಂದರೆ ನಮಗೆ ತದ್ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಗಲಿಬಿಲಿಗೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಮ್ಮ ಮುಂದೆ ಏನಪ್ಪ ಅಂತಂದರೆ ಕೆಂಪು ಸಮುದ್ರ ಇರಬಹುದು, ಅಥವಾ ನಮ್ಮ ಮುಂದೆ ವೈರಿ ನಿಂತ್ಕೊಂಡಿರಬಹುದು, ಅಥವಾ ಮಾರ್ಗನೇ ಇಲ್ಲದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಿರಬಹುದು. ಆದರೆ ಆ ಕೆಂಪು ಸಮುದ್ರನೇ
ಅದು ಅಂತ್ಯವಲ್ಲ. ಆ ಸಮಸ್ಯೆನೇ ನಮ್ಮ ಜೀವನದ ಕೊನೆ ಅಲ್ಲ. ಆ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಕಷ್ಟಗಳೇ ನಮ್ಮ ಜೀವಿತಕ್ಕೆ ಅದು ಕೊನೆಯಲ್ಲ. ದೇವರು ಆ ಸಮುದ್ರವನ್ನು ವಿಭಾಗ ಮಾಡಿದಂಥ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆತನು ತೆಗೆದು ಹಾಕಿ, ನಮ್ಮಲ್ಲಿರ್ತಕ್ಕಂಥ ಬೇಡಿಗಳನ್ನು ತೆಗೆದು ಹಾಕಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಏನಪ್ಪ ಅಂತಂದರೆ ನಮ್ಮ ವಿರುದ್ಧವಾಗಿ ತೆಗೆದುಕೊಂಡು ಬಂದಿರತಕ್ಕಂಥ ಎಲ್ಲ ಗೋಡೆಗಳನ್ನು ದೇವರು ಆತನು ತೆಗೆದು ಹಾಕಲ್ಪಟ್ಟವನಾಗಿ ದೇವರು ನಮಗಾಗಿ ಮಾರ್ಗವನ್ನು ಮಾಡುವಂಥವನಾಗಿದ್ದಾನೆ. ಯಾಕೆ ಅಂದರೆ ದೇವರು ನನಗಾಗಿ ನಮಗಾಗಿ ಯುದ್ಧ ಮಾಡುವಂಥವನು ಆಗಿದ್ದಾನೆ ಎಂಬುದಾಗಿ. ಸಾಮಾನ್ಯವಾಗಿ ನಾನು ಹೇಳುವಂಥ ಒಂದು ವಿಷಯ ಏನಪ್ಪ ಅಂತಂದರೆ, ನಮಗಾಗಿ ಅನ್ನೋದಕ್ಕಿಂತ ನನಗಾಗಿ ಎಂಬುದಾಗಿ ಹೇಳುವಾಗ ವೈಯಕ್ತಿಕವಾಗಿ ದೇವರು ನನಗಾಗಿ ಯುದ್ಧವನ್ನು ಮಾಡ್ತಾನೆ. ನಮಗಾಗಿ ಅಂತ ಹೇಳಿದ್ರೆ ಸುಮ್ಮನೆ ಓಕೆ ಏನಪ್ಪ ಅಂತಂದರೆ ಗುಂಪಿನಲ್ಲಿ ಏನೋ ಒಂದು ವಿಷಯ ಎಂಬುದಾಗಿ ಹೇಳ್ತಾರೆ. ಆದರೆ ನನಗಾಗಿ ಎಂಬುದಾಗಿ ಹೇಳುವಾಗ ದೇವರು ನನಗಾಗಿ ಯುದ್ಧವನ್ನು ಮಾಡ್ತಾನೆ. ಎಂಥ ಕಷ್ಟ ಬಂದರೂ ಸಹ, ಏನೇ ಆದರೂ ಕೂಡ ದೇವರು ನನಗಾಗಿ ಯುದ್ಧವನ್ನು ಮಾಡ್ತಾನೆ. ಸೊ ಹಾಗಾಗಿ ಗಲಿಬಿಲಿಯನ್ನು ಹೊಂದುವಂಥದ್ದು ಬೇಕಾಗಿ ಇಲ್ಲ. ಇಲ್ಲಿ ನೋಡ್ತೇವೆ, ದೇವರು ನೀವು ನೋಡ್ತಾ ಇದ್ದಂಥ ಆ ಒಂದು ಸಮಸ್ಯೆಗಳಿಗಿಂತಲೂ ಹೆಚ್ಚಿನಾದಂಥ ಸಮಸ್ಯೆಯನ್ನು ದೇವರು ನಿಮಗೋಸ್ಕರ ಆತನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಎಲ್ಲವನ್ನ ಆತನು ನಡೆಸುವಂಥವನಾಗಿದ್ದಾನೆ. ನಾವು ಅಂದ್ಕೊಳ್ತೀವಿ ಇದೇ ಸಮಸ್ಯೆ ನನಗೆ ದೊಡ್ಡದು ಎಂಬುದಾಗಿ. ಆದರೆ ಇದಕ್ಕಿಂತಲೂ ದೊಡ್ಡದಾದಂಥ ಸಮಸ್ಯೆಯನ್ನು ದೇವರು ನಮಗಾಗಿ ಆತನು ಏನು ಮಾಡ್ತಿದ್ದಾನೆ ಅಂತಂದರೆ ನಿಭಾಯಿಸುವಂಥವನಾಗಿದ್ದಾನೆ. ನಾವು ಅಂದ್ಕೊಳ್ತೀವಿ ಕೆಲವು ಸಮಸ್ಯೆಗಳು ಎಂತೆಂಥವ್ರಿಗೂ ಏನೆಲ್ಲ ಸಮಸ್ಯೆಗಳು ಬರಲ್ಪಟ್ಟಿರ್ತದೆ, ಆದರೆ ನಮಗೆ ಆ ಒಂದು ಸಮಸ್ಯೆಗಳು ಬಂದಿರೋದಿಲ್ಲ. ಅರ್ಥ, ದೇವರು ಆ ಸಮಸ್ಯೆಗಳು ನಮಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ನಮಗೆ ಒಂದು ಗುರಾಣಿಯಾಗಿದ್ದು, ಖೇಡ್ಯವಾಗಿದ್ದು ನಮ್ಮನ್ನು ನಡೆಸಲ್ಪಟ್ಟಿದ್ದಾನೆ, ನಮ್ಮನ್ನು ಕಾಪಾಡಲ್ಪಟ್ಟಿದ್ದಾನೆ ಎಂಬುದಾಗಿ. ಇಲ್ಲಿ ನೋಡ್ತೇವೆ, ದೇವರ ಒಂದು ಉತ್ತರ ತಡವಾಗಿದ್ರೂ ಕೂಡ ಅದೇನಪ್ಪ ಅಂತಂದರೆ ಅದು ತಿರಸ್ಕಾರ ಅಲ್ಲ. ಅಲ್ಲಿ ನೋಡ್ತೇವೆ, ತಡವಾಗಿದ್ರೂ ಕೂಡ ಆ ತಡವಾಗಿರುವಂಥದ್ದರ ಹಿಂದಿನ ಒಂದು ಕಾರ್ಯವನ್ನು ನಾವು ಗಮನಿಸುವಾಗ ದೊಡ್ಡದಾದಂಥ ಒಂದು ಸಾಕ್ಷಿಯ ಜೀವಿತಕ್ಕಾಗಿ ದೇವರ ಒಂದು ಕಾರ್ಯವನ್ನು ಆತನು ಸಿದ್ಧ ಮಾಡುವಂಥವನಾಗಿದ್ದಾನೆ. ಹಾಗಾಗಿ ಪರಿಸ್ಥಿತಿಗಳು ತದ್ವಿರುದ್ಧವಾದರೂ ಸಹ, ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾದರೂ ಸಹ, ನಮಗೆ ಸದುತ್ತರ ಅದು ತಡವಾಗಿದ್ರೂ ಸಹ ದೇವರ ಸಮ್ಮುಖದಲ್ಲಿ ನಾವು ಕಾಯುವಂಥವರಾಗಿ ಕಾಣಿಸಿಕೊಳ್ಳೋಣ. ಹಾಗಾಗಿ ನಾವು ಅಂದ್ಕೊಳ್ಬಾರ್ದು, ನಾವ್ಯಾವತ್ತಿಗೇನಪ್ಪ ಅಂತಂದರೆ ನಾನು ಒಬ್ಬಂಟಿ, ನನ್ನ ಜೊತೆಯಲ್ಲಿ ನಿಂತು ಯುದ್ಧ ಮಾಡೋದಕ್ಕೆ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ, ನನ್ನನ್ನು ನಡೆಸುವುದಕ್ಕೆ ಯಾರೂ ಇಲ್ಲ, ನನಗೆ ಏನಪ್ಪ ಅಂತಂದರೆ ಮಾರ್ಗದರ್ಶನ ಮಾಡೋದಕ್ಕೆ ಯಾರೂ ಇಲ್ಲ. ಯಾವ ರೀತಿಯಾಗಿ ಇಸ್ರಾಯೇಲರನ್ನ ದೇವರು ಸಮಸ್ಯೆಗಳು ಬಂದಾಗ, ವೈರಿ ಅವರನ್ನು ಹಿಮ್ಮೆಟ್ಟಿಸಿಕೊಂಡು ಬಂದಾಗ ಮುಂದೆ ಮಾರ್ಗದರ್ಶಕನಾಗಿ ನಡೆಸಿಕೊಂಡು ಹೋಗ್ದಂಥ ದೇವರು ಅವರ ಹಿಂದೆ ಬಂದು ಅವರಿಗೋಸ್ಕರ ರಕ್ಷಣೆಯಾಗಿ ನಿಂತುಕೊಳ್ತಾ ಇದ್ದನು. ಅದೇ ರೀತಿಯಾಗಿ ದೇವರು ನಮಗೆ ಆತನು ರಕ್ಷಣೆಯ ಗುರಾಣಿಯಾಗಿದ್ದು ದೇವರು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ಇಸ್ರಾಯೇಲರು ಆ ಕೆಂಪು ಸಮುದ್ರವನ್ನು ದಾಟಲ್ಪಟ್ಟಿರ್ತಕ್ಕಂಥದ್ದು ಅವರು ಏನಪ್ಪ ಅಂತಂದರೆ ಬಲವುಳ್ಳಂಥ ಜನಗಳಾಗಿದ್ದರು ಅಂತ ಅಲ್ಲ, ಬದಲಾಗಿ ದೇವರು ಅವರ ಮುಂಬಲವಾಗಿ ಹಿಮ್ಮುಖವಾಗಿ ದೇವರು ಅವರನ್ನು ನಡೆಸಲ್ಪಟ್ಟಿದ್ದಾನೆ ಎಂಬುದಾಗಿ. ಹಾಗಾಗಿ ನಾವು ದೇವರ ಸಮ್ಮುಖದಲ್ಲಿ ದೇವರು ನಡೆಸಿರ್ತಕ್ಕಂಥ ಕಾರ್ಯಗಳನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರು ನಮ್ಮನ್ನು ಅತ್ಯಧಿಕವಾಗಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಹಾಗಾಗಿ ನಮಗೆ ಕಷ್ಟಗಳು ಬರುವಂಥ ಸಮಯದಲ್ಲಿ, ದುಃಖಗಳು ಬರುವಂಥ ಸಮಯದಲ್ಲಿ
ಭಯವು ಆವರಿಸಿಕೊಳ್ಳುವಂಥ ಸಮಯದಲ್ಲಿ ದೇವರು ನಮ್ಮ ಜೊತೆಗಾರನಾಗಿದ್ದು ನಡೆಸುವಂಥವರು ಆಗಿದ್ದಾನೆ. ಇಸ್ರಾಯೇಲರನ್ನು ನಡೆಸಲ್ಪಟ್ಟಂಥ ದೇವರು ಇಂದಿಗೂ ಜೀವಿಸುವಂಥ ದೇವರಾಗಿದ್ದಾನೆ. ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಸೊ ಇಲ್ಲಿ ನೋಡ್ತೇವೆ, ಹಾಗರಲ್ಲಿ ನೋಡುವುದಾದ್ರೆ ಇರುವಾತನೇ ಆಗಿದ್ದೇನೆ ಎಂಬುದಾಗಿ. ಅಂದರೆ ದೇವರು ಸದಾಕಾಲವೂ ಆತನು ಇರುವಂಥವನೇ ಆಗಿದ್ದಾನೆ. ಸೊ ಹಾಗಾಗಿ ನಾವು ನಂಬಿಕೆನ ಕಳೆದುಕೊಳ್ಳುವಂಥದ್ದು ಬೇಕಾಗಿಲ್ಲ, ಪ್ರಾರ್ಥಿಸುವಂಥದ್ದನ್ನು ನಿಲ್ಲಿಸುವಂಥದ್ದು ಬೇಕಾಗಿಲ್ಲ, ಬಿಟ್ಕೊಡುವಂಥದ್ದು ಬೇಕಾಗಿಲ್ಲ. ಯಾಕೆ ಅಂತಂದರೆ ದೇವರು ನಮ್ಮ ಜೊತೆಗಾರನಾಗಿ, ನಮ್ಮ ಮುಂಬಲವಾಗಿ, ಹಿಮ್ಮುಖವಾಗಿ ನಡೆಸುವಂಥ ದೇವರಾತನಾಗಿದೆ. ನಾವು ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋಣ. ನಾವಿರುವಂಥ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂಥ ಮಹಾಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ಮುಂಜಾನೆ ವೇಳೆ ಸ್ವಾಮಿ ದೇವ, ಇಸ್ರಾಯೇಲರಿಗಾಗಿ ನೀನು ಮಾಡಿದಂಥ ಅದ್ಭುತ ಕಾರ್ಯವನ್ನು ನೆನೆಸಿಕೊಂಡು ಸ್ವಾಮಿ ದೇವ, ವೈರಿಯಾದಂಥ ಪರೋಹ ಸ್ವಾಮಿ ಅನೇಕ ರೀತಿಯಾಗಿ ಅವನನ್ನು ಹಿಮ್ಮೆಟ್ಟಿಸಿಕೊಂಡು ಬರುವಾಗಲೂ ಸ್ವಾಮಿ ಅವರ ಮುಂಬಲವಾಗಿದ್ದು, ಮಾರ್ಗದರ್ಶಕನಾಗಿದ್ದು ಅವರನ್ನು ನಡೆಸಿಕೊಂಡು ಹೋಗ್ತಾ ಇದ್ದಂಥ ನೀನು ಸ್ವಾಮಿ ಅವರ ಹಿಂದೆ ಬಂದು ಅವರನ್ನು ರಕ್ಷಿಸಿದಂಥ ರೀತಿಯಲ್ಲಿ ಸ್ವಾಮಿ ದೇವ, ವೈರಿಯು ಸ್ವಾಮಿ ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಸೇವೆಯ ಭಾಗದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ ಸ್ವಾಮಿ ನಮ್ಮ ಹಿಮ್ಮುಖವಾಗಿ ಅನೇಕ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಉಂಟು ಮಾಡಬೇಕು ಎಂಬುದಾಗಿ ಅಂದುಕೊಳ್ಳಲ್ಪಡುವಾಗಲೂ ಸ್ವಾಮಿ ತಂದೆ ಆ ದೇವರೇ, ಯಾವ ರೀತಿಯಾಗಿ ಇಸ್ರಾಯೇಲರನ್ನು ನೀನು ನಡೆಸಲ್ಪಟ್ಟಿಯೋ ಅದೇ ರೀತಿಯಾಗಿ ಸ್ವಾಮಿ ಒಂದು ದಿವಸಗಳಲ್ಲಿ ನಮ್ಮ ಜೊತೆಗಾರನಾಗಿದ್ದು, ನಮ್ಮ ಹಿಮ್ಮುಖವಾಗಿದ್ದು, ನಮ್ಮ ಮುಂಬಲವಾಗಿದ್ದುಕೊಂಡು ಸ್ವಾಮಿ ವೈರಿ ತೆಗೆದುಕೊಂಡು ಬರ್ತಕ್ಕಂಥ ಎಲ್ಲ ದುರಾತ್ಮನ ಕಾರ್ಯಗಳನ್ನು ಸ್ವಾಮಿ ತೆಗೆದುಹಾಕು ಎಂಬುದಾಗಿ ನಮ್ಮನ್ನು ನಡೆಸುವಾತನು, ನಮ್ಮನ್ನು ಕಾಯುವಾತನು, ನಮಗಾಗಿ ಯುದ್ಧವನ್ನು ಮಾಡುವಾತನು ಆದಂಥ ರಕ್ಷಕನು, ಒಡೆಯನು, ಮಾರ್ಗದರ್ಶಕನು ಆದಂಥ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವರಾಗಿದ್ದೇವೆ ನಮ್ಮ ಜೀವವುಳ್ಳ ತಂದೆಯ ದೇವರೇ, ಆಮೇಲೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇಲೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.